ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಪರಿಷತ್ ಚುನಾವಣಾ ಪ್ರಕ್ರಿಯೆ ಅನ್ನೋದು ಮುಗಿದು ಹೋಗಿದೆ. 222 ಶಾಸಕರು ಮತ ಚಲಾಯಿಸಿದ್ದಾರೆ. ಇವತ್ತಿನ ಈ ಒಂದು ಚುನಾವಣೆ ಪ್ರಕ್ರಿಯೆ ಏನಿದೆ ಅದು ಹಲವು ವಿಚಾರಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳಷ್ಟು ಕುತೂಹಲ ಇತ್ತು. ಈ ಉಚ್ಚಾಟಿತರು ಯಾರಿಗೆ ಓಟನ್ನು ಮಾಡ್ತಾರೆ, GT ದೇವೇಗೌಡರ ಮತ ಯಾರಿಗೆ, ಹೀಗೆ ಹಲವು ಪ್ರಶ್ನೆಗಳು. ಇದೆಲ್ಲದರ ನಡುವೆ ಯತ್ನಾಳ್ ಅವರ ನಡೆ ಕೂಡ ಬಹಳಷ್ಟು ಕುತೂಹಲವನ್ನು ಹುಟ್ಟು ಹಾಕಿತ್ತು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ರಾಜು ಕಾಗೆಯವರು, ಷಡಕ್ಷರಿಯವರು, ಇಕ್ಬಾಲ್ ಅವರು ಅನಾರೋಗ್ಯದಿಂದ ತತ್ತರಿಸ್ತಾ ಇದ್ದರೂ ಕೂಡ ಇವತ್ತು ಬಹಳ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ರೈಟ್, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಯತ್ನಾಳ್ ಅವರು BJPಗೆ ಓಟನ್ನು ಚಲಾಯಿಸ್ತಾರಾ ಅಥವಾ ಅವರ ನಿಲುವು ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಇತ್ತು. ಬಹಿರಂಗವಾಗಿ ಪತ್ರ ಬರೆದುಬಿಟ್ರು, ಬಹಿರಂಗವಾಗಿ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅವಾಗೊಂದು ಕ್ಲಾರಿಟಿ ಅನ್ನೋದು BJPಗೆ ದಕ್ಕಿದ್ರೂ ಕೂಡ ಉಗ್ರಪ್ಪನವರಲ್ಲಿ ಧ್ವನಿ ಎತ್ತಬಿಟ್ರು, ನೋ ಇದನ್ನು ಅಸಿಂಧು ಮಾಡಬೇಕು ಅಂತ ಹೇಳಿ. ಶಿವರಾಮ್ ಹೆಬ್ಬಾರ್ ಮತ್ತು SD ಸೋಮಶೇಖರ್ ಅವರ ವಿಚಾರಕ್ಕೆ ನಾನು ಉಲ್ಲೇಖ ಮಾಡ್ತಾ ಹೋಗೋದಾದರೆ ಕ್ರಿಸ್ಟಲ್ ಕ್ಲಿಯರು ಕಾಂಗ್ರೆಸ್ನವ್ರಿಗೂ ಮತ್ತು BJPಯವ್ರಿಗೂ. ಎನಿಹಾವ್ ಅವರ ನಡೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿದಂಥ ಸ್ಟೇಟ್ಮೆಂಟನ್ನು ನಾನು ಉಲ್ಲೇಖ ಮಾಡೋದಾದರೆ BJPಯವರು ಸಂಪರ್ಕವೇ ಮಾಡಲಿಲ್ಲ ಉಚ್ಚಾಟನೆ ಅಂತ ಆದ ಮೇಲೆ ಅನ್ನುವಂತಹ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದೆ, ಆರೋಗ್ಯದಲ್ಲಿ ಕೊಂಚ ಸಮಸ್ಯೆ ಅನ್ನೋದಿತ್ತು, ಆದರೂ ಕೂಡ ಇದು ಇಂಪಾರ್ಟೆಂಟ್ ಅನ್ನುವಂಥ ನಿಟ್ಟಿನಲ್ಲಿ ಹಲವು ನಾಯಕರು ಇವತ್ತು ಬಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದರೆ ಗೆಲುವು ಯಾರಿಗೆ? ಇಲ್ಲಿ ಅಡ್ಡ ಮತದಾನ ಆಗಿದೆಯಾ ಇಲ್ವಾ? ಯಾವುದು ಅಸಿಂಧು ಆಗುತ್ತೆ? ಇಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ, BJP ಲೆಕ್ಕಾಚಾರ, JDS ಲೆಕ್ಕಾಚಾರ ಇರೋದ್ರಿಂದಾಗಿ ಯಾವುದು ವರ್ಕೌಟ್ ಆಗುತ್ತೆ? ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹೌದು, ಪರಿಷತ್ ಚುನಾವಣಾ ಪ್ರಕ್ರಿಯೆ ಅನ್ನೋದು ಅಂತ್ಯವಾಗಿದೆ. ಮೊದಲ ಮತವನ್ನು ಚಲಾಯಿಸಿದ್ದು ಯಾರು ಅಂತ ನೋಡೋದಾದರೆ ಅದು GT ದೇವೇಗೌಡರು. ಇದರ ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರು ಕೊನೆಯ ಮತ ಚಲಾವಣೆಯನ್ನು ಮಾಡಿರೋದು. ಒಟ್ಟು 222 ಶಾಸಕರು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇದೊಂದು ಹಲವಾರು ಪ್ರಮುಖ ವಿಚಾರಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು. ಇದರ ಜೊತೆಗೆ ಗೆಲುವು ಯಾರಿಗೆ ಅನ್ನುವಂತಹ ಲೆಕ್ಕಾಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ಬಹಳಷ್ಟಿದೆ. ಯಾಕಂತ ಹೇಳಿದ್ರೆ ಲೆಕ್ಕಾಚಾರಗಳ ಗೂಡು. ಬಟ್ ಇವತ್ತೊಂದು ವಿಶೇಷ ನಾನು ಉಲ್ಲೇಖ ಮಾಡಲೇಬೇಕು. ಎಲ್ಲರೂ ಕೂಡ ಆತ್ಮಸಾಕ್ಷಿಗೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು. ಎಲ್ಲರೂ ಕೂಡ ಆತ್ಮಸಾಕ್ಷಿಯನ್ನು ನೆನಪು ಮಾಡ್ಕೊಳ್ತಾ ಇದ್ರು. GT ದೇವೇಗೌಡರು ಮಾತಾಡೋ ಸಂದರ್ಭದಲ್ಲಂತೂ ಕೂಡ ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಪ್ರೂವ್ ಮಾಡಿಬಿಡ್ಲಿ ನೋಡೋಣ, ನಾನು ನನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನಡ್ಕೊಂಡಿದ್ದೀನಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆತ್ಮಸಾಕ್ಷಿ ಅಂದರೆ ಯಾವುದದು? ಅದು JDS ಅಥವಾ ಕಾಂಗ್ರೆಸ್? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಲಭ್ಯ ಆಗಬೇಕು. ಯಾಕಂದರೆ ಒಂದು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷಕ್ಕೆ ಪಕ್ಷನಿಷ್ಠೆಯನ್ನು ತೋರ್ಪಡಿಸ್ತಾರಾ ಅಥವಾ ತನಗಾದಂತಹ ಅನುಭವಗಳ ಆಧಾರದಲ್ಲಿ ಆತ್ಮಸಾಕ್ಷಿಯನ್ನು ತಗೊಂಡು ತನಗೆ ಯಾವ್ದು ಸೂಕ್ತ ಅನ್ನುವಂಥ ನಿರ್ಧಾರವನ್ನು ತಗೊಂಡಿರ್ತಾರ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳೇ ಉಳ್ಕೊಂಡಿದ್ದಾವೆ. ವಿಧಾನ ಪರಿಷತ್ನ ಫಲಿತಾಂಶಕ್ಕೆ ಕೌಂಟ್ ಡೌನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಕಾಂಗ್ರೆಸ್ JDS ಪೈಕಿ 7ನೇ ಸ್ಥಾನ ಹಾಗಾದರೆ ಯಾರಿಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಕಳೆದ ಹಲವಾರು ದಿವಸಗಳಿಂದ ಈ ಪರಿಷತ್ ಚುನಾವಣೆ ಬಗ್ಗೆ ನಾವು ಮಾತಾಡ್ಕೊಂಡೇ ಬಂದಿದ್ದೀವಿ. ಇರೋದು 7 ಸ್ಥಾನ, ಕಂಟೆಸ್ಟೆಂಟ್ಸ್ 8 ಮಂದಿ ಅಂಥೇಳಿ. ವಿನಯ್ ಕಾರ್ತಿಕ್ ಜೊತೆಗೆ ಗೋವಿಂದರಾಜು ಅವರ ಸ್ಪರ್ಧೆ ಏನಿದೆ ಕುತೂಹಲವನ್ನು ಹೆಚ್ಚು ಮಾಡಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರು ಅಲಂಕರಿಸಿದ ನಂತರದ ಸಂದರ್ಭದ ಮೊದಲ ಚುನಾವಣೆ ಆಗಿರುವುದರಿಂದಾಗಿ ಡೆಫಿನೆಟ್ಲಿ ತನ್ನ ಅಭ್ಯರ್ಥಿ ಅಥವಾ ತನ್ನ ಕ್ಯಾಂಡಿಡೇಟ್, ತನ್ನ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅಂತ ಹೇಳಿ ತಮ್ಮದೇ ಆದಂಥ ತಂತ್ರವನ್ನು, ಸ್ಟ್ರಾಟಜಿಗಳನ್ನು ಚುನಾವಣಾ ಚಾಣಕ್ಯ ಮಾಡಿಕೊಂಡಿರ್ತಾರೆ. ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. JDS ಫಲಾಫಲ ಭಗವಂತಂಗೆ ಬಿಟ್ಟಿದ್ದು, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಮೇನ್ ಬೇಸು ಅಂತ ಹೇಳಿದ್ರೆ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಬಹಳಷ್ಟು ಅಸಮಾಧಾನ ಅನ್ನೋದಿದ್ದೇ ಇತ್ತು. ಕಳೆದ 3 ವರ್ಷಗಳ ಡೆವಲಪ್ಮೆಂಟ್ ಇದು. ಅದನ್ನು ಉಪಯೋಗಿಸ್ಕೊಳ್ಳೋ ಎಲ್ಲ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಇದು ಪರಿಷತ್ ಚುನಾವಣೆ, ನಾಟ್ ಲೈಕ್ ಈ ವಿಧಾನಸಭಾ ಚುನಾವಣೆ ಥರ ಅಲ್ಲ. ಒಂದು ಲೆಕ್ಕಾಚಾರದಲ್ಲಿ ಡೆಫಿನೆಟ್ಲಿ ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗೋದ್ರಿಂದಾಗಿ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಶಾಸಕರು ಬೇರೆ ಕಡೆ ವಾಲ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಮಾತು. ಬಟ್ ಇಲ್ಲಿ ಆತ್ಮಸಾಕ್ಷಿ ಪದಪ್ರಯೋಗ ಮಾಡಿದವರಲ್ಲಿ ಹಲವರಿದ್ದಾರೆ. ಅದರಲ್ಲಿ GT ದೇವೇಗೌಡರು ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, SD ಸೋಮಶೇಖರ್ ಇರ್ಬೋದು, ಹಲವರು ಇದು ಆತ್ಮಸಾಕ್ಷಿಯ ಮತ ಅಂತ ಹೇಳಿಕೊಂಡಿದ್ದಾರೆ. ಎನಿಹಾವ್ ಪರಿಷತ್ ಚುನಾವಣಾ ಪ್ರಕ್ರಿಯೆ ಅನ್ನೋದು ಮುಗ್ದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಇದೆಲ್ಲದರ ನಡುವೆ 2 ಸ್ಥಾನ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಂಥ BJP ಬಗ್ಗೆ ಮಾತಾಡೋದಾದರೆ, BJP ಈ ಪ್ರಾಶಸ್ತ್ಯ ಮತಗಳನ್ನು ಯಾರಿಗೆ ಇಟ್ಟುಕೊಟ್ಟಿದೆ ಅಥವಾ ಬಳಸಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ
ಸೊ ಅದು JDSಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅದ್ರ ಬಗ್ಗೆ ಕೂಡ ನಾವು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು. ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅಂತ ನಾನು ಉಲ್ಲೇಖ ಮಾಡ್ತಾ ಹೋಗೋದಾದರೆ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್, PV ಮೋಹನ್, ಶಿವಣ್ಣವ್ರ ಕಣದಲ್ಲಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರಿದ್ದಾರೆ. ವಿನಯ್ ಕಾರ್ತಿಕ್ ಅವರ ಗೆಲುವಿನ ಬಗ್ಗೆನೇ ಇಷ್ಟು ಚರ್ಚೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇನ್ನು BJP ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ, ರಘು ಕೌಟಿಲ್ಯ ಅವರಿದ್ದಾರೆ. ವಿಚ್ ಈಸ್ ವೆರಿ ಮಚ್ ಕ್ಲಿಯರ್ ಅಂತ ಹೇಳ್ಬೋದು. ಯಾಕಂದರೆ ಇದು ಲೆಕ್ಕಾಚಾರದ ಚುನಾವಣೆ, ಶಾಸಕರ ಚುನಾವಣೆ, ಶಾಸಕರ ಮತದ ಚುನಾವಣೆ ಆಗಿರುವುದು. ಇನ್ನು JDSನಿಂದ ಗೋವಿಂದರಾಜು ಅವ್ರನ್ನ ಕಂಟೆಸ್ಟ್ ಮಾಡಿಸ್ತಾರೆ, ಅಭ್ಯರ್ಥಿಯಾಗಿ ಅವರು ಪರಿಷತ್ ಚುನಾವಣೆಯಲ್ಲಿ ಭಾಗಿಯಾಗ್ತಾರೆ ಅಂದಾಗಲೇ ಆಶ್ಚರ್ಯದ ಕಣ್ಣುಗಳಿಂದ ನೋಡುವಂಥ ಪರಿಸ್ಥಿತಿಯನ್ನು JDS ತಂದಿದೆ. ಬಟ್ ಪ್ರಾಕ್ಟಿಕಲಿ ನಾವು ನೋಡ್ತಾ ಹೋಗಬೇಕಾಗತ್ತೆ. JDS ಅಂದಾಗ ನೀವು ಗಮನಿಸ್ಬೋದು, JDS ಅಂದಾಗ ಹಲವಾರು ಸಂದರ್ಭಗಳಲ್ಲಿ ಏನೇ ರಣತಂತ್ರವನ್ನು ಹೂಡಿದರೂ ಕೂಡ ಅದು ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಶಯಗಳಿರೋದ್ರಿಂದಾಗಿ ಈ ಸಂದರ್ಭದಲ್ಲೂ ಕೂಡ ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ವೋಟಾಗಿ ಕನ್ವರ್ಟ್ ಆಗುತ್ತಾ, ತಮ್ಮ ಶಾಸಕರನ್ನು ಉಳಿಸ್ಕೊಳ್ಳೋದ್ರಲ್ಲಿ JDS ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಕೂಡ ಕುತೂಹಲ ಹಾಗೇ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರ ಆಗಿರುವಂತಹ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. JDS ವಕ್ತಾರರು ತಿಮ್ಮೇಗೌಡರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಉತ್ಕರ್ಷ್ ಅವರೇ, ಎರಡು ಅಭ್ಯರ್ಥಿ ಬಗ್ಗೆ ಒಂದು ಕ್ಲಾರಿಟಿ ಇದೆ ಅಂತ ಅಂದ್ಕೊಂಡ್ರು ಕೂಡ BJPಯ ಉಚ್ಚಾಟಿತರು ಇವತ್ತೇನು ಮಾತಾಡಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀರಿ. ಯತ್ನಾಳ್ ಅವರ ನಡೆಯನ್ನು ಕೂಡ ಗಮನಿಸಿದ್ದೀರಿ. ಅಫ್ಕೋರ್ಸ್ ಇದೊಂದು ಚುನಾವಣೆ ಒಂದು ಪಾಠ BJPಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಗೆಲುವಿನ ವಿಶ್ವಾಸ ಎಷ್ಟಿದೆ? ನೋಡಿ, ನಾವು ನಮ್ಮ ಅಭ್ಯರ್ಥಿಗಳು ಯಾರು ಇಬ್ಬರಿದ್ದಾರೆ, ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರು, ಅವ್ರಿಗೆ ನಾವು ನಮ್ಮ ಮತಗಳೇನಿದೆ ಆ ಮತಗಳನ್ನು ಕೊಡೋ ಮುಖಾಂತರ ನಾವು ಅವ್ರು ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಮತ್ತು ಯತ್ನಾಳ್ ಅವರು ಕೂಡ ನಾನು BJPಗೆ ಮತ ನೀಡಿದ್ದೇನೆ ಅನ್ನೋಂಥದ್ದು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಾವು ಖಂಡಿತವಾಗ್ಲೂ ನಮ್ಮ 2 ಸ್ಥಾನ ಏನಿದೆ ಮತ್ತು ನಮ್ಮ ಹೆಚ್ಚಿನ ಮತಗಳನ್ನು ನಮ್ಮ ಅಲಯನ್ಸ್ ಪಾರ್ಟ್ನರ್ ಆದಂಥ JDS ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಭಾಳ ಸ್ಪಷ್ಟಪಡಿಸಿದ್ದೀವಿ. ಹಾಗಾಗಿ ಇದರಲ್ಲಿ ಏನು ಭಾಳಷ್ಟು ಏನು ಲೆಕ್ಕಾಚಾರ ಗೊಂದಲ, ಯಾವುದೇ ರೀತಿಯ ಗೊಂದಲ ಇಲ್ಲ. ಗೊಂದಲ ಇದ್ದರೆ ಅದು ಕಾಂಗ್ರೆಸ್ಸಲ್ಲಿ ಇರಬೇಕೇನೋ ಬಹುಶಃ. ಪಾಪ DK ಶಿವಕುಮಾರ್ ಅವರು ಏನು CM ಆಗಿದ್ದೆ, ಬ್ಯಾನರ್ ಓಡಿಸಿದ್ದೆ. ಪಾಪ ರಾಮಲಿಂಗಾರೆಡ್ಡಿ ಮೊದಲೇ ವಿಕೆಟೇ ಬಿದ್ದೋಯ್ತು. ಅವ್ರ ಕೈಲಿ ಏನು ಮಾಡಿದ್ರು ಕೂಡ ರಾಜಿ ಸಂಧಾನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಥರ DK ಶಿವಕುಮಾರ್ ಬರೋಕ್ಕಾಗಲ್ಲ ಬಿಡಿ. ಅವ್ರಿಗೇನು ಕಾಂಗ್ರೆಸ್ ಪಾರ್ಟಿಯಲ್ಲೇ 3 ಕಾಸಿಗೆ ಬೆಲೆ ಇಲ್ಲ. ಪಾಪ DK ಶಿವಕುಮಾರ್ ಅವ್ರಿಗೆ ಪ್ರಮಾಣ ವಚನ ತೊಗೊಂಡು 2 ದಿವಸದಲ್ಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಬಿಸಾಕಿದ್ರಲ್ವಾ, ಮುಖ್ಯಮಂತ್ರಿ ಮಾತನ್ನು ಕೂಡ ಕೇಳಕ್ಕೆ ತಯಾರಿರಲಿಲ್ಲ. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಸಮಸ್ಯೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿ ಸಮಸ್ಯೆ ಇಲ್ಲ ಅಂತಂದರೆ ರೆಸಾರ್ಟ್ಗೆ ಹೋಗೋಂಥ ಅವಶ್ಯಕತೆ ಏನ್ರಿ ಇದೆ? ಅಷ್ಟೊಂದು ಭಯನ BJP JDS ಅಂತಂದರೆ ನಿಮಗೆ? 140 ಅಂತ ಹೇಳ್ತಾರಲ್ಲ DK ಶಿವಕುಮಾರ್ ಅವರು. ಯಾಕೆ 140 ಶಾಸಕರು ನಿಮ್ಮ ಪರವಾಗಿಲ್ವಾ? ನಿಮಗೆ ಭಯನಾ? ಹಾಗಾಗಿ ಭಾಳ ಸ್ಪಷ್ಟವಾಗಿ ಗೊಂದಲ ಇರ್ತಕ್ಕಂಥದ್ದು ಇಲ್ಲಿ ಯಾರಲ್ಲಿ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಹಾಗಾಗಿ ಯಾವುದೇ ರೀತಿಯ ಗೊಂದಲ BJP ಮಟ್ಟಗಂತೂ ಇಲ್ಲ. ನಮ್ಮ ಮತಗಳೇನಿದೆ ಅದನ್ನು ನಮ್ಮ ಪಾರ್ಟಿಯವರು ಕೊಟ್ಟಿದ್ದೀವಿ, ಹೆಚ್ಚುವರಿ ಮತಗಳನ್ನು JDS ಅವರು ಕೊಟ್ಟಿದ್ದೀವಿ. ಇನ್ನು JDS ಪಾರ್ಟಿಯವರು ಯಾರ್ಯಾರಿಗೆ ಮತ ಹಾಕಿದ್ದಾರೆ ಅಂತದ್ದು ಅವರೇ ಹೇಳಬೇಕಾಗ್ತದೆ. ಹಾಗಾಗಿ ನಮಗೆ ಸ್ಪಷ್ಟವಾದಂಥ ನಿಲುವಿದೆ. ಬಂದಿಲ್ಲ ಅಂದ ತಕ್ಷಣ ನೀವು ಕಾಂಗ್ರೆಸ್ನವರು 140 ಇದ್ರು ಅವರಿಗೆ ವಿಶ್ವಾಸ ಇಲ್ವಾ? ಈ ಟೀಕೆ ಟಿಪ್ಪಣಿಗಳನ್ನು ಹೆಂಗ್ರಿ ಅಕ್ಸೆಪ್ಟ್ ಮಾಡೋದು? ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಆ ರೀತಿ ಯಾವುದೇ ಚಿತ್ರಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ಆಮೇಲೆ BJPಗೂ ಕಾಂಗ್ರೆಸ್ ಬಹಳ ವ್ಯತ್ಯಾಸ ಇದೆ. BJP ನಮ್ದೇ ಆದಂತ ಒಂದು ಸೈದ್ಧಾಂತಿಕ ಬದ್ಧತೆ ಇದೆ, ಕಾಂಗ್ರೆಸ್ಗೆ ಅದೆಲ್ಲ ಏನು ಇಲ್ಲ. ಹಾಗಾಗಿ ನಮಗ್ ಬಹಳ ಭರವಸೆ ಇದೆ. ಯಾರು ನಮ್ಮ MLAಗಳಿದ್ದಾರೆ ಅವ್ರು ವೋಟ್ ಹಾಕಿದ್ದಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಇವರು ಮುಖ್ಯಮಂತ್ರಿ ಆದಮೇಲೆ ಪಾಪ ಮಂತ್ರಿಗಳನ್ನು ಸಮಾಧಾನ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಇನ್ನು ಎಷ್ಟರ ಮಟ್ಟಿಗೆ MLAಗಳು ಇವ್ರು ಮಾತು ಕೇಳ್ತಾರೆ, ಐ ಡೋಂಟ್ ಥಿಂಕ್ ಅವ್ರ MLAಗಳು ಅವ್ರನ್ನ ಭಾಳ ಸೀರಿಯಸ್ ಆಗಿ ಏನು ಕನ್ಸಿಡರ್ ತಗೊಂಡಿದ್ದಾರೆ ಅಂತ. ಯಾಕಂದ್ರೆ ಆಮೇಲೆ ಸಿದ್ದರಾಮಯ್ಯನವ್ರ ರೀತಿ ವರ್ಚಸ್ಸು ಒಂದು ಇದಾಗಲಿ, ಅದು DK ಶಿವಕುಮಾರ್ ಅವ್ರಿಗೆ ಬರೋದೇ ಇಲ್ಲ ಬಿಡಿ. 5-5 ಗೆದ್ರೆ DK ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲಿ ಪ್ರಾತಿನಿಧ್ಯ ಇದೆ. DK ಶಿವಕುಮಾರ್ ಅವರು ಹೇಳಿದ್ದನ್ನು ಪಕ್ಷ ಒಪ್ಕೊಳ್ಳುತ್ತೆ, DK ಶಿವಕುಮಾರ್ ಅವರು ಹೇಳಿದ್ದನ್ನು ಶಾಸಕರು ಒಪ್ಕೊಳ್ತಾರೆ. ಅವರೊಬ್ಬ ಸಂಘಟನಾ ಚಿತ್ರ, ಟ್ರಬಲ್ ಶೂಟರ್, ಚುನಾವಣಾ ಚಾಣಕ್ಯ ಅನ್ನೋದು ಒಪ್ಕೋತೀರ? ಹಾಗಾದ್ರೆ 5-5 ಗೆದ್ರೆ ನೀವು ಹೇಳ್ತೀರ ಅಷ್ಟೇ, ಮಾಧ್ಯಮದವ್ರು ನಾವ್ಯಾಕೆ ಸಾಧ್ಯನೇ ಇಲ್ಲ. ಅವರ ವರ್ಚಸ್ಸನ್ನ ಕಾಂಗ್ರೆಸ್ನವ್ರು ಒಪ್ಕೊಳ್ಳಲ್ಲ ಅಂತ ಹೇಳೋ ಟೀಕೆನ ಕಾಂಗ್ರೆಸ್ MLAಗಳ ಮಧ್ಯೆನೇ 5-5 ಅವ್ರು ಗೆದ್ರೆ ಏನ್ ಹೇಳ್ತೀರಾ ಅನ್ನೋದು ಹೇಳ್ಬಿಡಿ. ಈಗ ನೋಡಿ, ಕಾಂಗ್ರೆಸ್ MLAಗಳ ಮಧ್ಯೆನೇ ಒಂದು ರೀತಿಯ
ರೀತಿಯ ಕನ್ಫ್ಯೂಷನ್ ಇದೆ. ಹಾಗಾಗಿ ಅವರನ್ನೆಲ್ಲ ಮ್ಯಾನೇಜ್ ಮಾಡೋ ಅಷ್ಟು ಕ್ಯಾಲಿಬರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಬಿಡಿ, ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಓಕೆ ಅಲ್ಲ 5 ಗೆದ್ರೆ ಎಲ್ಲದೇ ಇಲ್ಲ, ಎಲ್ಲಿ ಗೆಲ್ತಾರೆ? ಈಗ ಅವರೇ ಹೇಳಿರೋ ಪ್ರಕಾರ 30 ಓಟ್ ನಾವು ಹಾಕೊಂಡಿದೀವಿ ಅಂತಂದ್ರೆ 20 ಓಟ್ ಅವ್ರು ಕಮ್ಮಿ, 20 ಓಟ್ ಕರೆಕ್ಟ್ ಆಗಿ ಬಿದ್ದಿರುತ್ತೆ. ಇನ್ನು ಉಳಿದಿರೋಂತ ಮತ್ತೆ 22ರಿಂದ 24 ಅದು ನಮ್ಮ NDA ಪಾರ್ಟ್ನರ್ಗೆ ಬಂದಿರತಕ್ಕಂಥದ್ದು. ನೀವು ಎಲಿಮಿನೇಷನ್ ಪ್ರೋಸೆಸ್ ತಗೊಂಡಾಗ ನಾನು ಇನ್ನೂ ಅದು ಡೀಟೇಲ್ ಆಗಿ ಮಾತಾಡ್ಬೇಕು, ಯಾಕಂದ್ರೆ ಟೀಕೆ ಮಾಡೋದು ಈಸಿ, ರಿಸೀವ್ ಮಾಡೋದು ಬಹಳ ಕಷ್ಟ. ತಿಮ್ಮೇಗೌಡರು ಹೇಳಿ ಏನೇ ಸ್ಟ್ರಾಟಜಿಯನ್ನು ಡೆಫಿನೆಟ್ಲಿ ವಿಧಾನಸಭೆ ಇರ್ಬೋದು, ಪರಿಷತ್ ಇರ್ಬೋದು, JDS ಮಾಡ್ತಾ ಇದ್ರು ಕೂಡ ಇಟ್ ಹ್ಯಾಸ್ ಟು ಕನ್ವರ್ಟ್ ಆ್ಯಸ್ ವೋಟ್ ಆಗಿ ಕನ್ವರ್ಟ್ ಆಗಬೇಕು, ನಾಯಕತ್ವ ಅನ್ನೋದು ಸಿಗಬೇಕು. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಸ್ವಲ್ಪ ಹಿನ್ನಡೆ ಇದೆ. ನಾನು ಪೂರ್ತಿ ಅಂತ ಹೇಳಲಾರೆ JDSಗೆ, ಬಟ್ ಈಗಲೂ ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ 28 ಮತಗಳು ಬೇಕಿದ್ರೂ ಕೂಡ JDSಗೆ 18ರಿಂದ 20 ಅನ್ನುವಂಥ ವಾತಾವರಣ ಇದೆ. ಏನು ಹೇಳ್ತಿರೋದ್ರ ಬಗ್ಗೆ? ನೋಡಿ ಮೇಡಮ್, ಇಲ್ಲಿ ಒಂದು ನಾವು ಏನನ್ನ ಒಂದು ಕಾನ್ಫಿಡೆನ್ಸ್ ಹೇಳ್ಬೇಕಾಗುತ್ತೆ ಅಂದರೆ, ನಮ್ಮ ಮತ ಇರ್ತಕ್ಕಂಥದ್ದು, ನಮ್ಮ ಶಾಸಕರು ಇರ್ತಕ್ಕಂಥದ್ದು 18, ಜೊತೆಗೆ ನಮ್ಮ ಮಿತ್ರ ಪಕ್ಷ BJP ಏನಿದೆ ಸರ್ಪ್ಲಸ್ ಅಷ್ಟು ನಮಗೆ ಬರುತ್ತೆ. ಆಯಿತು. ಜೊತೆಗೆ ಆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ 3 ವರ್ಷ ಆಡಳಿತ ನೋಡಿರ್ತಕ್ಕಂತಹ ಒಳ ಮನಸ್ಸಿನಲ್ಲೇ ಒಳಗಡೆನೆ ನೋವನ್ನು ಬರೆಸಿರ್ತಕ್ಕಂಥ ಶಾಸಕರು ಆತ್ಮಸಾಕ್ಷಿ ಅಂದರೆ ನಾವು ಜನರಿಂದ ಆಯ್ಕೆಯಾಗಿ ಬಂದಿದ್ದೀವಿ, ಆದರೆ ಅಧಿಕಾರದಲ್ಲಿದ್ದರೂ ನಾವು ಜನಗಳಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ನೋವಿನಲ್ಲಿರ್ತಕ್ಕಂಥ ಶಾಸಕರು ಆ ಭಗವಂತನ ಆಶೀರ್ವಾದದಿಂದ ಖಂಡಿತ ಗೆಲ್ಬೋದು ಅಂತ ನಮ್ಮ ಪಕ್ಷ ನಮ್ಮ ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂತಂದರೆ ನಾವು 3 ವರ್ಷಗಳಲ್ಲಿ ನೋಡ್ತಾ ಇದ್ದೇವೆ ಯಾವ್ಯಾವ ರೀತಿ ಶಾಸಕರು ಅವರ ಅಳಲನ್ನು ತೋಡ್ಕೊಂಡ್ರು, ಯಾರ್ಯಾರ ಹತ್ರ ತೋಡ್ಕೊಂಡಿದ್ದಾರೆ, ಹೈಕಮಾಂಡ್ ಇರ್ಬೋದು, ವೇಣುಗೋಪಾಲ್ ಎಲ್ಲರ ಹತ್ರ ತೋಡ್ಕೊಂಡಿದ್ದಾರೆ. ಜೊತೆಗೆ ಇದು ಆಗದೆ ಹೋದಾಗ ಕೈ ಕಟ್ಟಿ ಕುಳಿತು ಬಿಟ್ಟಿದ್ದಾರೆ, ನಾವೇನು ಮಾಡ್ಲಿಕ್ಕೆ ಆಗ್ತಲ್ಲ. ಇಂಥ ಸಂದರ್ಭದಲ್ಲಿ ಇನ್ಮೇಲಾದ್ರೂ ಸರಿ ಹೋಗುತ್ತೆ ಅಂತಂದ್ರೆ ಸನ್ಮಾನ್ಯ DK ಶಿವಕುಮಾರ್ ಬಂದಾಗಲಿಂದ ಅವರು ಏನೊಂದು ಕ್ಯಾಬಿನೆಟ್ ಫಾರ್ಮೇಷನ್ ಮಾಡೋದ್ರಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗಿದೆ, ಇನ್ನು ಸೆಕೆಂಡ್ ಕ್ಯಾಬಿನೆಟ್ ಫಾರ್ಮೇಷನ್ ಪೆಂಡಿಂಗ್ ಇದೆ. ಇದರಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನು ನೋಡಿದ್ರೆ 100ಕ್ಕೆ 100 ಕಾಂಗ್ರೆಸ್ ನೀವು ಹೇಳೋದು ಈಗ 2028 ಈಗ ಅಪ್ರಾಕ್ಸಿಮೇಟ್ಲಿ ಮಾರ್ಚ್ ಏಪ್ರಿಲ್ ಮೇ ಚುನಾವಣೆ ಅಂದರೆ ಇದೇನಾದರೂ 28ರ ಜನವರಿಲಿ ಪರಿಷತ್ ಚುನಾವಣೆ ಇತ್ತು ಅಂತ ಹೇಳಿದ್ರೆ ನೀವು ಹೇಳೋ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡ್ಬೋದು. ಆಗಿದಾಗಲಿ ಬಿಡು, ಇನ್ನೊಂದು 3 ತಿಂಗಳು ಅಂತೇಳಿ, ಇನ್ನೂ 2 ವರ್ಷ ಇದೆ ಆಡಳಿತ. ಅದು ಹೆಂಗೆ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ನವ್ರು ನಿಮಗೋ BJPಗೋ ಕೈ ಜೋಡಿಸ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಎದುರು ಹಾಕೊಂಡು ಜೀವನ ಮಾಡೋಕ್ಕೆ ಸಾಧ್ಯ? ಮೇಡಮ್ ಇಲ್ಲ, ಇವಾಗೆಲ್ಲ ಹೊರಟೋಯ್ತು, ಎದುರು ಹಾಕೊಂಡು ಜೀವನ ಮಾಡ್ತಕ್ಕಂಥ ಹೊರಟೋಯ್ತು. ಯಾರು ನೋಡಿ ಇವತ್ತು ಪ್ರತಿಯೊಬ್ಬರು ಕಾಂಗ್ರೆಸ್ಗೋಸ್ಕರ ಅವ್ರದ್ದೇ ಅಂತ ಸ್ವಾಭಿಮಾನ ಇದ್ದೇ ಇರ್ತದೆ, ಯಾರೇ ಇರ್ಬೋದು. ಆದರೆ ಎಷ್ಟೋ ಜನ ಕಾಂಗ್ರೆಸ್ ಅಧಿಕಾರದ ಬಂದಮೇಲೆ ಕುಮಾರಣ್ಣ ಹತ್ರ ಬಂದು ಹೇಳಿದ್ದಾರೆ, ಅಣ್ಣ ನೀವಿದ್ದಾಗಲೇ ಸರ್ ನೀವಿದ್ದಾಗಲೇ ನಮ್ಗೆ ಸ್ವಲ್ಪ ಅನುದಾನ ಸಿಗ್ತಾ ಇತ್ತು, ನಮ್ಮ ಕ್ಷೇತ್ರದಲ್ಲಿ ಜನಗಳ ಮುಂದೆ ನಿಮ್ಮ ಸರ್ಕಾರದಲ್ಲಿದ್ದಾಗ ನಾವು ಮಾಡಿದಂಥ ಕೆಲಸಗಳನ್ನ ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದರೂ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನೇ ಬಂದು ಹೇಳಿರ್ತಕ್ಕಂಥದ್ದಿದೆ. ಇದನ್ನೆಲ್ಲ ನಾವು ಗಮನಿಸಿದಾಗ ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ. ಗೋವಿಂದರಾಜ್ ಅವರು ಗೆಲ್ತಾರೆ, 5ನೇ ಅಭ್ಯರ್ಥಿ ಏನ್ ಹಾಕಿದ್ದಾರೆ ಅದು ಹಿನ್ನಡೆ ಆಗುತ್ತೆ ಅಂತಕ್ಕಂಥದ್ದು 100ಕ್ಕೆ 100. ಇನ್ನೊಂದು ಗಮನಿಸಬೇಕು ಮೇಡಮ್, ಆ ಥರ 5ನೇ ಅಭ್ಯರ್ಥಿ ಗ್ಯಾರಂಟಿ ಇದ್ದಿದ್ರೆ ಅವರು ಸನ್ಮಾನ್ಯ DK ಶಿವಕುಮಾರ್ ಸಂಬಂಧಿಕರು ಮತ್ತೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತಿರ್ಲಿಲ್ಲ. ಯಾರು ವಿನಯ್ ಕುಲಕರ್ಣಿ ಏನಿದ್ದಾರೆ ಅವ್ರ ಸಂಬಂಧಿಕರು ಮತ್ತೆ ಆಗ್ತಿರ್ಲಿಲ್ಲ, ಬೇರೆ ಯಾರಾದ್ರೂ ಕಾರ್ಯಕರ್ತನೋ ಇಲ್ಲ ಬೇರೆ ಯಾರು ಹಾಕ್ಬೋದಿತ್ತು. ಯಾಕೆ ಹೇಳಿ ನೋಡೋಣ, ಸೊ ನೋಡೋಣ, ಒಂದು ಪ್ರಯತ್ನ ಮಾಡೋಣ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಗೋವಿಂದರಾಜ್ ಅವರು ಖಂಡಿತ ಗೆಲ್ತಾರೆ. ಓಕೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಫಲಿತಾಂಶ ಕೂಡ ಸಿಗುತ್ತೆ, ನೋಡೋಣ ಏನಂತ ಹೇಳಿ. ಕಾಂಗ್ರೆಸ್ ವಕ್ತಾರರು ಮಾತಾಡಬೇಕು, ಗೆಲ್ಲುವ ವಿಶ್ವಾಸ ಎಷ್ಟಿದೆ? ತಂತ್ರಗಾರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲೊಂದು ಕ್ಲಾರಿಟಿ ಇತ್ತು ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಬಿಗ್ ಮ್ಯಾಂಡೇಟ್ ಸ್ಟಿಲ್ ಈಗಾಗಲೇ BJP ಮತ್ತು JDSನವರು ಉಲ್ಲೇಖ ಮಾಡಿದಾಗೆ ಆಂತರಿಕ ಅಸಮಾಧಾನ ಅನ್ನೋದು, ಅನುದಾನ ಇರ್ಬೋದು, ಸಚಿವ ಸಂಪುಟ ಅನ್ನೋದು, ಮುಖ್ಯಮಂತ್ರಿಗಾದಿ ಕುರಿತಂತೆ ಒಂದಷ್ಟು ಜನ 3 ವರ್ಷಗಳ ಕಾಲ ಲ್ಯಾಗ್ ಮಾಡಿದಾಗ ಇರುವಂತಹ ಅಸಮಾಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಫೋಟ ಆಗಿಬಿಡುತ್ತೆ. ಹಾಗಾಗಿ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹಬ್ಬಬ್ಬ ಅಂದರೆ 3 ಗೆಲ್ಬೋದು ಕಾಂಗ್ರೆಸ್ನವರು ಅನ್ನುವಂತಹ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗಿದೆ. ದರ್ಶನ್ ಅವರೇ, ಮೇಡಮ್, ನೀವು ವಿಧಾನಸಭೆ ಚುನಾವಣೆ ಬಿಫೋರು ನನ್ನ ಚರ್ಚೆಗೆ ಕರೆದಿದ್ದೀರ. ನಾನು ಅವತ್ತು ನಿಮ್ಮ ಹತ್ರ ಮಾತಾಡಿದ್ದೀನಿ. ಲೋಕಸಭೆ ಚುನಾವಣೆ ಬಿಫೋರು ನನ್ನ ಚರ್ಚೆಗೆ ಕರೆದಿದ್ದೀರ, ಆಗಲೂ ನಿಮ್ಮ ಹತ್ರ ಮಾತಾಡಿದ್ದೀನಿ. ಹಲವು ಬೈ ಎಲೆಕ್ಷನ್ಗಳು ನಡೆದಾಗಲೂ ನೀವು ನನ್ನನ್ನು ಕರೆದಿದ್ದೀರ, ಚರ್ಚೆ ಮಾಡಿದ್ದೀರಿ. ಚರ್ಚೆ ಮಾಡಿದಾಗ ಇಲ್ಲಿ ತನಕ ಬಂದಂಥ ರಿಸಲ್ಟ್ಗಳು ಯಾವುದೂ ಸುಳ್ಳಾಗಿಲ್ಲ. ಇವನ್ ದಾವಣಗೆರೆ, ಬಾಗಲಕೋಟೆ ಸ್ಥಳ ಇಲ್ಲಿಲ್ಲ, ಅಲ್ಲಿ ಕೂತಿದ್ದೆ. ಅವತ್ತು ನಿಮ್ಮ ಹತ್ರ ಕೇಳಿದೆ, ನಾನು 100ಕ್ಕೆ 100 ಗೆಲ್ತೀವಿ, ಗೆದ್ದುಬಿಟ್ಟು ಬಂದಿಲ್ಲಿ ಮಾತಾಡ್ತೀವಿ ಅಂತ. ನಮ್ಮದು ಕಾಂಗ್ರೆಸ್ ಅಂದರೆ ಒಂದು ತುಂಬಿದ ಕುಟುಂಬ. ಅಸಮಾಧಾನ ಇಲ್ಲದಂಥ ಮನೆ ದಾಂಪತ್ಯ ಅನ್ನೋಂಥದ್ದೇ ಇಲ್ಲ. ಅಸಮಾಧಾನ ಅಥವಾ ಒಂದು ಸಾಧಾರಣವಾಗಿ ಸರ್ವೇ ಸಾಮಾನ್ಯ, ಹಾಗಂತೇಳಿ
ಆತ್ಮಸಾಕ್ಷಿಯ ಮತಗಳಿಗೆ ಕಾಂಗ್ರೆಸ್ನ ಆತ್ಮ ಅದಕ್ಕೆ ಮೋಸ ಮಾಡುವಂಥವ್ರು ಯಾರೂ ಇಲ್ಲ. ನಮ್ದೊಂದು ತುಂಬು ಕುಟುಂಬ. ಬಿಜೆಪಿ ವಕ್ತಾರರು ನನ್ನ ಬಾಯಿಂದ ಅಷ್ಟು ಸುಲಭವಾಗಿ ಸಣ್ಣ ಮಾತುಗಳು ಬರುವುದಿಲ್ಲ. ಏನೋ 3 ಕಾಸಿನ ಅನ್ನುವಂಥ ಪದವನ್ನು ಬಳಸಿದರೆ ಘನವೆತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾವು ಈ ದೇಶದ ಪ್ರಧಾನಿಯವ್ರಿಗಾಗಲಿ ಅಥವಾ ಮುಖ್ಯಮಂತ್ರಿಗಳಿಗಾಗಲಿ ಪಕ್ಷಗಳು ಯಾವುದೇ ಇರಲಿ, ಆ ಹುದ್ದೆ ಆ ಸ್ಥಾನಕ್ಕೆ ಬಹಳ ಗೌರವ ಇರ್ತದೆ. ಆ ಮಾತನ್ನು ಉಲ್ಲೇಖ ಮಾಡ್ತಾ ಇವತ್ತು ಬಿಜೆಪಿಗೆ ಆ ರೀತಿಯಾದಂಥ 3 ಕಾಸಿನ ಬೆಲೆ ಇದ್ದಿದ್ರೆ ಇದೇ ಯತ್ನಾಳು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ರು, ಯಾಕೆ ಅವರನ್ನ ಕಿತ್ತು ಹೊರಗಡೆ ಎಸ್ತಿದ್ದಾರೆ? ಇದೇ ಈಶ್ವರಪ್ಪ ಹಿಂದುತ್ವದ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಯಾಕೆ ಇವತ್ತು ಅವ್ರನ್ನ ಕಿತ್ತು ಎಸ್ತಿದ್ದಾರೆ? ಒಂದು ವಿರೋಧ ಪಕ್ಷವಾಗಿ ಬಿಜೆಪಿ ಇವತ್ತು ತನ್ನ 3 ಜನ ಶಾಸಕರನ್ನ ಉಚ್ಚಾಟನೆ ಮಾಡುವಂತ ಪರಿಸ್ಥಿತಿಗೆ ಹೋಗಿ ತಲುಪಿದೆ. ಇದು ವಾಸ್ತವ. ಇವತ್ತು ಅವರು ಹೇಳಿದ ಪದ 3 ಕಾಸಿನ ಅಂತ ಹೇಳಿ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷಗೆ ಯಾವ ಮಟ್ಟದ ಬೆಲೆಯನ್ನು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ಪ್ರತಾಪ್ ಸಿಂಹ ಅವರು, ಸಿದ್ದೇಶ್ವರ್ ಅವರು, ಹಾಗೆಯೇ ಹರೀಶ್ ಅವರು, BP ಹರೀಶ್ ಅವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ವಾಸ್ತವ ಹೊರಗಿನ ಚರ್ಚೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮೇಡಮ್. ನನಗೆ ಬಹಳ ಒಂದು ಅನುಕಂಪ ಮತ್ತು ನೋವಿನ ವಿಚಾರ ಏನಂತಂದ್ರೆ, ಇವತ್ತು JDS ನಿಂದ ಗೋವಿಂದ ಅನ್ನುವಂಥ ಒಬ್ರು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಒಟ್ಟಾರೆ ಅವ್ರನ್ನ ಅದೇ ಇವತ್ತು ಮಾನ್ಯ DK ಶಿವಕುಮಾರ್ ಸಾಹೇಬರು ತಿರುಪತಿಯ ಗೋವಿಂದನ ದರ್ಶನಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು JDS ನವರ ಕತೆ ಏನಾಗಿದೆ ಅಂತ ವಾಸ್ತವ ಹೇಳಬೇಕಾಗ್ತದೆ ಮೇಡಮ್. ಮೊನ್ನೆ ಅಷ್ಟೇ ಬೈ ಎಲೆಕ್ಷನ್ ಆಯ್ತು, 1 ಸೀಟು ಇವ್ರಿಗೆ ಬಿಟ್ಕೊಡ್ಲಿಲ್ಲ. ರಾಜ್ಯಸಭಾ ನಮ್ಮ ನಾಡಿನ ಹೆಮ್ಮೆ ಮಾನ್ಯ ಶ್ರೀ HD ದೇವೇಗೌಡರು, ಮಾಜಿ ಪ್ರಧಾನಿಗಳು, ಅವ್ರನ್ನ ರಾಜ್ಯಸಭೆಗೆ ಈ ಹಿರಿತನದ ವಯಸ್ಸಲ್ಲಿ ಕಳಿಸ್ಬೇಕಿತ್ತು, ಅದನ್ನೂ ಮಾಡಲಿಲ್ಲ. ಈಗ ಕೊನೆ ಪಕ್ಷ ನಾವು ಗೆಲ್ಲೋದನ್ನ ಕ್ಲಾರಿಟಿ ಇದೆ, 2 ಗೆಲ್ಲುವಂತ ಚಾನ್ಸಸ್ ಅವ್ರಿಗಿದ್ದಾಗ ಒಂದು ಅವಕಾಶ ಅವ್ರಿಗೆ ಕೊಡ್ಬೋದಿತ್ತು. ಯಾಕಂದ್ರೆ ಇವರಲ್ಲಿ ಇರೋದೇ 18, ಇಲ್ಲಿ ಕೇಳಿ ಬರ್ತಾ ಇರೋದು 30 ಮತಗಳನ್ನ ಬಿಜೆಪಿ ಅವರು ಅವ್ರಿಗೆ ಹಾಕ್ಸಿದಾರೆ ಅಂತೇಳಿ, ಅಲ್ಲಿ 2 ಅಂದ್ರೆ 4 ಮತಗಳ ಆ ಕಡೆನೇ ಎಗ್ರೋಯ್ತು. ಇನ್ನು ಎಲ್ಲಿಂದ ಕನಸಿನ ಮಾತು. ಹಾಗೆ ಮಾತಾಡ್ತಾ ವಿನಯ್ ಕಾರ್ತಿಕ್ ಅವ್ರ ಬಗ್ಗೆ ಮಾತಾಡಿದ್ರು. ನಾನು ಮಾತಾಡಲೇಬೇಕು. ಅಂದರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ, ಅವ್ರ ಸಂಬಂಧಿ ಅಂತ ಹೇಳ್ತಿದ್ದಾರೆ. ವಿನಯ್ ಕಾರ್ತಿಕ್ ಅವರು ಹಿ ಮೇ ಬಿ ಎ ರಿಚ್ ಪರ್ಸನ್, ಬಟ್ ಆ ರಿಚ್ನೆಸ್ಗಿಂತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವಂಥ ರಿಚ್ನೆಸ್ ಇದೆಯಲ್ಲ ಅದು ಅವರಲ್ಲಿ ಇದೆ. ಸುಮಾರು 25 ವರ್ಷ ಕಾಂಗ್ರೆಸ್ಸಿಗೆ ತಮ್ಮ ಸೇವೆಯನ್ನ ತನು ಮನ ಧನದಿಂದ ಸೇವೆ ಮಾಡ್ಕೊಂಡು ಬಂದಿರೋರು. ಅವರು ತಾತಂದು ಅಂತ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಮೈಸೂರು ಮಹಾರಾಜರಿಗೆ ಅವರು ಸಾಲ ಕೊಡ್ತಿದ್ದಂಥ ಕುಟುಂಬದ ಕುಡಿಯವರು ಇವತ್ತು ನಮ್ಮ ಕಾಂಗ್ರೆಸ್ನ ಪ್ರತಿಯೊಂದು ಬಾರಿ, ಯಾಕೆಂದ್ರೆ ಅವರು ಕಾಂಗ್ರೆಸ್ ಪಕ್ಷದ ಹಾಲಿ ಖಜಾಂಚಿಯವರು, ನಮ್ಮ ಟ್ರೆಜರರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೋ ಸೂಟ್ ಕೇಸ್ ಕೊಟ್ಟ ತಕ್ಷಣ ಯಾರಿಗೂ ಟಿಕೆಟ್ ಕೊಡುವಂತ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ. ಪಕ್ಷಕ್ಕೆ ದುಡ್ದಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಬಳ್ಳಾರಿ ತನಕನೂ ನಡ್ಕೊಂಡು ಹೋಗಿದ್ದಾರೆ. ನಾನು ಹೇಳ್ತಿರೋದು ಬಳ್ಳಾರಿ ಯಾವಾಗಿದ್ದಲ್ಲಿ 2012 ಅವಾಗಿಂದನೂ ಅದಕ್ಕೂ ಹಿಂದಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ತನುಮನದಿಂದ ದುಡ್ದಿರ್ತಕ್ಕಂಥವ್ರು ಮಾನ್ಯ ಶ್ರೀ ವಿನಯ್ ಕಾರ್ತಿಕ್ ಅವರು. ಈಗ ನಮ್ಮ ಒಂದು ಕ್ಯಾಂಡಿಡೇಟ್ಸ್ ಏನು 5 ಜನ ಇದ್ದಾರೆ, ಖಂಡಿತವಾಗ್ಲೂ ನಾವು ಇಲ್ಲೇ ಕೂತಿರ್ತೀವಲ್ಲ, ನಮ್ಮ 5 ಜನರದ್ದು ಘೋಷಣೆ ಆದ್ಮೇಲೆ ನೀವೇ ನನಗೆ ಖುಷಿಯಿಂದ ಯಾವಾಗ್ಲೂ ನೀವು ಹೇಳುವಂಥದ್ದು ಕಂಗ್ರಾಚುಲೇಷನ್ ಅಂತ ಹೇಳ್ತೀರಾ, ಅದನ್ನ ಹೇಳ್ತೀರಾ. ಆಮೇಲೆ ನನಗೆ ಇನ್ನೂ ಸಹ ತಡಿಲಿಕ್ಕೆ ಆಗ್ತಾ ಇಲ್ಲ 3 ಕಾಸಿನ ಅನ್ನುವಂಥ ಪದ ಕೇಳಿರೋದ್ರಿಂದ. ನಾನು ಮೇಡಮ್ ಇವತ್ತು ಈ ಪದವನ್ನು ಹೇಳುವಂತವರು 100 ದಾಟಿದ್ದವರು ಇವತ್ತು 62ಕ್ಕೆ ಬಂದಿದ್ದಾರೆ. ನಾವು ಒಂದೇ ಗೆದ್ದಿದ್ದು ಸಂಸತ್ ಚುನಾವಣೆಯಲ್ಲಿ 9 ಕ್ಷೇತ್ರ ಗೆದ್ದಿದ್ದೀವಿ ಮೇಡಮ್. ಇವತ್ತು ಸುರಪುರ ಬೈ ಎಲೆಕ್ಷನ್ ಆಗಿರ್ಬೋದು, ಸಂಡೂರು ಬೈ ಎಲೆಕ್ಷನ್ ಆಗಿರ್ಬೋದು, ಶಿಗ್ಗಾವಿ ಬೈ ಎಲೆಕ್ಷನ್ ಆಗಿರ್ಬೋದು, ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಜಯ ಪತಾಕೆಯನ್ನ ಹಾರಿಸ್ತಾ ಬಂದಿದ್ದೀವಿ. ಮೊನ್ನೆ ರಾಜ್ಯಸಭೆಯಲ್ಲಿ 3 ಗೆದ್ದಿದ್ದೀವಿ, ಇವತ್ತು 5 ಸ್ಥಾನವನ್ನ ಗೆಲ್ತೀವಿ. ನಮ್ಮ ಪಕ್ಷ, ನಮ್ಮ ಪಕ್ಷದ ಸ್ಥಾನಮಾನ, ಘನತೆ, ಗೌರವವನ್ನ ಅನ್ಯರಿಂದ ಕೇಳಲಿಕ್ಕೆ ಬಯಸುವುದಿಲ್ಲ ಮೇಡಮ್. ನೋಡಿ ಮೇಡಮ್, ಒಂದು 20 ಅಧಿಕಾರ ಯಾರ ಮನೆ ಸ್ವತ್ತಲ್ಲ, ಕನಕಪುರದವ್ರ ಸ್ವತ್ತಲ್ಲ, ಅಧಿಕಾರ ಕೊಡ್ತಕ್ಕಂಥ ಜನ. ಹಾಗಾಗಿ ಒಂದ್ ಸ್ವಲ್ಪ ಈ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕರ್ನಾಟಕದಲ್ಲಿ DK ಶಿವಕುಮಾರ್ ಅಧಿಕಾರಕ್ಕೆ ಬಂದ್ಮೇಲೆ ಬಿಡದಿಯಿಂದ ಹಿಡಿದು ಯಾವುದೇ ವಿಚಾರ ಬಹಳ ದರ್ಪದ ಮಾತುಗಳನ್ನು ಕೇಳ್ತಾ ಇದೀವಿ. ಇರಲಿ, ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಅನ್ನೋಂಥ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಬಂದ ತಕ್ಷಣ ಈ ಫೇಲ್ಡ್ ಆಸ್ ಎ ಚೀಫ್ ಮಿನಿಸ್ಟರ್ ರೀ. ಕಾಮನ್ ಸೆನ್ಸ್, ಪೊಲಿಟಿಕಲಿ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ನಾವು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಮಿನಿಸ್ಟ್ರು ಆಗಿದ್ದ 2 ದಿನಕ್ಕೆ ರೆಸಿಗ್ನೇಷನ್ ಬಿಸಾಕ್ತಾರೆ ಅಂತಂದ್ರೆ, ಇಸ್ಂಟ್ ಇಟ್ ದ ಫೇಲ್ಯೂರ್ ಆಫ್ ದ ಚೀಫ್ ಮಿನಿಸ್ಟರ್? ಅವರೇ ಆಮೇಲೆ ಕಾಂಪ್ರಮೈಸ್ ಆದ್ರಲ್ಲ. ಕಾಂಪ್ರಮೈಸ್ ಅಲ್ಲ, ಕಾಂಪ್ರಮೈಸ್ ಪ್ರಶ್ನೆ ಅಲ್ಲ ಮೇಡಮ್. ನೋಡಿ ನಾವಲ್ಲ, ಆ ತರ ಸಿಚುಯೇಷನ್ ಯಾವತ್ತೂ ಬಂದಿಲ್ಲ. ಆಮೇಲೆ ಇವ್ರು ಹೇಳಿದ್ರಲ್ಲ, ಪಾಪ ವಿಜೇಂದ್ರ ಅವ್ರಿಗೆ ಏನೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ. ಅಲ್ಲ ರೀ, ಮಾದೇವಪ್ಪನವ್ರ ನಾಯಿಗೆ ಹೋಲಿಸ್ಬಿಟ್ಟಿದ್ರಲ್ಲ DK ಶಿವಕುಮಾರ್ ಅವ್ರನ್ನ. ಪಾಪ ಈಗ ಅಲ್ಲಲ್ಲ, ಒಂದ್ ನಿಮಿಷ, ಅಲ್ಲಲ್ಲ, ನಜೀರ್ ಅಹಮದ್ ಅವ್ರ ಕತೆ ಏನಾಯ್ತು?
ಎಚ್ ಸಿ ಮಾದೇವಪ್ಪ ಅವ್ರ ಮೇಲೆ ಮೊನ್ನೆ ಯಾವ್ದು ಹಗರಣ ತೆಗೆದ್ರಲ್ಲ, ಇರೋದನ್ನ ಹೇಳ್ತೀರ, ಕೇಳಿಸ್ಕೊಳ್ರಿ. ಮತ್ತೆ ನೀವು ಪ್ರಬುದ್ಧವಾಗಿ ಮಾತಾಡ್ಬೇಕು, ಇರೋ ವಿಷಯ ಹೇಳ್ತಾ ಇದೀವಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಆಯ್ತು ಅಲ್ವಾ? ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ನಲ್ಲೇ ಗುಂಪುಗಳು ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಸಿದ್ದರಾಮಯ್ಯನವ್ರ ಬಣದವರನ್ನ ಮುಗಿಸುವಂತ ಕೆಲಸ ಡಿ ಕೆ ಶಿವಕುಮಾರ್ ಬಣದವ್ರು ಮಾಡ್ತಾರೆ. ಆಮೇಲೆ ಬಹಳ ಸ್ಪಷ್ಟವಾಗಿ ಕಳೆದ 3 ವರ್ಷದಿಂದ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿರ್ತಕ್ಕಂಥದ್ದು. ಹಾಗಾಗಿ ಇರತಕ್ಕಂಥ 1-1.5 ವರ್ಷದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೆಕ್ಕಾಚಾರದ ಪ್ರಕಾರ ಈಗ ನೋಡಿ, ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇತ್ತು. ಡಿ ಕೆ ಶಿವಕುಮಾರ್ ಇವತ್ತಿಗೂ MLA ಇದಾಗಿದ್ರೆ ಅವ್ರಿಗೆ ಬರ್ತಿತ್ತು, ಎಲ್ಲಿ ಬರ್ತಿತ್ತು ಇವ್ರಿಗೆ? ಆಯ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬೇಡ ಅಂತ ಹೇಳಿದವರೆಲ್ಲ ಈಗ ವೋಟ್ ಅಲ್ಲ ಹಾಕಿಲ್ಲ. ನೋಡಿ, ಒಂದು ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್. ಈಗ ಇದೇ ಜಬ್ಬಾರು, ನಜೀರ್ ಅಹಮದ್, ಮೊನ್ನೆ ಎಚ್ ಸಿ ಮಾದೇವಪ್ಪರ ಮೇಲೆ ಯಾವುದೋ ಒಂದು ಹಗರಣ ತೆಗೆಸಿದ್ರು. ಇದೆಲ್ಲ ಪೊಲಿಟಿಕಲಿ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಏನ್ ನಡೀತಿದೆ, ಇದರಿಂದ ಯಾರು ಕೈವಾಡ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಆಮೇಲೆ ಈ ರೀತಿಯ ಈ ಕರ್ನಾಟಕದಲ್ಲಿ ನಾವು ಯಾವತ್ತು ಈ ಮಟ್ಟದ ದ್ವೇಷದ ರಾಜಕೀಯ ನೋಡಿರ್ಲಿಲ್ಲ. ಅಂದ್ರೆ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡೋದು, ವೈಯಕ್ತಿಕವಾಗಿ ಹೋಗ್ತಕ್ಕಂಥದ್ದು ಕಾಲ ಎಲ್ರಿಗೂ ಬರ್ತದೆ. 28ಕ್ಕೆ ನಾವು ಏನಂತ ತೋರಿಸ್ತೀವಿ ಕರ್ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ. ಯಾವ್ದು ಏನ್ ಶಾಶ್ವತ ಅಲ್ಲ ಮೇಡಮ್, ದಯವಿಟ್ಟು ಯಾವ್ದು ಏನ್ ಶಾಶ್ವತ ಅಲ್ಲ. ಜನ ಕೊಡ್ತಕ್ಕಂಥ ಈ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಬಿಜೆಪಿ ಇರುತ್ತೆ, ನಾಳೆ ಕಾಂಗ್ರೆಸ್ ಇರುತ್ತೆ, ನಾಳೆ ಕಾಂಗ್ರೆಸ್ ಇರುತ್ತೆ, ನಾಳೆ JDS ಇರುತ್ತೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ, ಅಕ್ಸೆಪ್ಟ್ ದ ಸಿಚುಯೇಷನ್ ಅಂಡ್ ಗೋ ಫಾರ್ವರ್ಡ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೋಬೇಕು. ಆದ್ರೂ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ನ ಕಳ್ಕೊಂಡ್ಬಿಟ್ರಿ. ಯತ್ನಾಳ್ ಅವ್ರು ಬಿಡಿ, ಪಾಪ ಅಲ್ಲೆಲ್ಲ ಕೇಳಿ, ಸೋಮಶೇಖರ್ ಅವ್ರಿಗೆ ಸಮಸ್ಯೆ ಏನ್ ಗೊತ್ತಾ? ಪಾಪ ಸೋಮಶೇಖರ್ ಅವ್ರ ಸಮಸ್ಯೆ ಏನ್ ಗೊತ್ತಾ? ಪಾಪ ಅಲ್ಲಿ ಯಶವಂತಪುರದಲ್ಲಿ ಇರೋ ಕಾರ್ಪೊರೇಟರ್ಗಳನ್ನೆಲ್ಲ ಅವ್ರು ಹೈಜಾಕ್ ಮಾಡ್ಬಿಟ್ರು. ಇನ್ನು ಹೋಗ್ಲೇಬೇಕಲ್ಲ, ವಿಧಿ ಇಲ್ಲ, ಬೆಂಗಳೂರು ಅವ್ರ ಅಂಗ್ಲಾಚ್ಬೇಕು ಗೊತ್ತಲ್ಲ. ಇಲ್ಲಾಂದ್ರೆ ಪಾಪ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ನಮ್ಮ ಜಯನಗರದ MLA ಫಂಡ್ ಕೇಳಿದಾಗ ತೇಜಸ್ವಿ ಸೂರ್ಯ ಅವ್ರ ಹತ್ರ ಹೋಗ್ಬೇಕಾದ್ರೆ ಹೇಳಿದ್ರಲ್ಲ, ಅವ್ನ್ ಸ್ವಲ್ಪ ತಗ್ಗಿ ಬಗ್ಗೆ ಇರ್ಬೇಕಂತ. ತಗ್ಗಿ ಬಗ್ಗೆ ಇರಕ್ ನೀವೇನ್ ರಾಜನೇನ್ರಿ? ನೀವು ಮುಖ್ಯಮಂತ್ರಿ, ಸಂವಿಧಾನದ ಪದವಿಲಿ ಇದ್ದೀರಿ. 26 ಜನ ಮುಖ್ಯಮಂತ್ರಿಗಳು ರಾಜ್ಯ ನೋಡಿದೆ, ನೀವೇನ್ ಮೊದಲನೇವರಲ್ಲ. ಈ ರೀತಿಯ ವರ್ತನೆ ಸ್ವಲ್ಪ ಬಿಡ್ಬೇಕು. ಈ ಆಟಿಟ್ಯೂಡ್ ಬಿಟ್ರೆ ಸರಿಯಾಗತ್ತೆ, ಇಲ್ಲಾಂತಂದ್ರೆ ಬಹಳ ಕಷ್ಟ. ಸ್ವತಃ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹೇಳಿದ್ರು, ಬಿಜೆಪಿ ಅವರು ನಮ್ದೇನು ಸಂಪರ್ಕ ಮಾಡಿಲ್ಲ, ಅವಶ್ಯಕತೆ ಇಲ್ಲ, ಅವ್ರ ಅವಶ್ಯಕತೆ ನಮ್ಗೇನಿಲ್ಲ. ನಿಮ್ಗೆ ಹೆಂಗೂ ಇರ್ಲಿಲ್ಲ. JDS ಪರವಾಗಿ ಮಿತ್ರ ಪಕ್ಷ ಅಲ್ವಾ, ಅವರು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಬ್ಬ JDS ನಾಯಕನ ಪರಿಷತ್ತಿಗೆ ಕಳಿಸೋದಕ್ಕೆ ನಿಮ್ ಪ್ರಯತ್ನ ಇಲ್ವಾ? ವಿಚಾರಕ್ಕೋಸ್ಕರ ನಮ್ಮ ಪಾರ್ಟಿಗೆ ಬಂದ್ರು, ಪಾರ್ಟಿನ ಬಿಟ್ಟು ಹೋದ್ರು. ಅಲ್ಲ, ಅದೇ ಬಿಜೆಪಿ ಸ್ಟ್ರಾಟಜಿನ JDS ನಿಂದ ಯಾರು MLC ಆಗಬಾರ್ದು ಅನ್ನೋದಕ್ಕೆ ಆ ರೀತಿ ಖಂಡಿತವಾಗ್ಲೂ ಇಲ್ಲ. ನಾವ್ ಹೇಳಿದೀವಲ್ಲ, ನಮ್ಮ ಹೆಚ್ಚುವರಿ ಮತಗಳನ್ನು JDS ಹಾಕಿದೀವಿ ನಾವು. ಒಂದು approach 3 ಮತಗಳು ಮಾಡ್ಬೋದಿತ್ತಪ್ಪ. ಚಂದ್ರು ಲಂಬಾಣಿ ಅವ್ರು ಇರ್ಬೋದು, ಮತ್ತೆ ಇನ್ನೊಂದು 2 ಜನ ನಮ್ಮ MLA ಅವ್ರ ಮತ ನಾವು ಗೋವಿಂದರಾಜ್ ಅವ್ರಿಗೆ ಕೊಟ್ಟಿದೀವಿ. ಆ ರೀತಿ ಅಲ್ಲ, ನಾವ್ಯಾಕೆ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವ್ರಿಗೆ ಹೋಗ್ಲಿ, 28 ಜನ ನಿರ್ಧಾರ ಮಾಡ್ತಾರೆ ಅವ್ರ ಯೋಗ್ಯತೆ ಏನ್ ಕ್ಷೇತ್ರದಲ್ಲಿ ಅಂತ. ಆಯ್ತು, ಯತ್ನಾಳ್ ಅವ್ರ ವಿಷಯಕ್ಕೆ ಬನ್ನಿ. ಯತ್ನಾಳ್ ಅವ್ರ ವಿಚಾರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಯತ್ನಾಳ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹಾಕುವಂತದ್ದಿಲ್ಲ. ಅವ್ರಿಗೂ ಕೂಡ ಭಾರತೀಯ ಜನತಾ ಕ್ಲಾರಿಟಿ ಅಂತಲ್ಲ. ಈಗ ಒಂದು ಮತದಾನ ಅಂತ ಬಂದಾಗ ನಾವ್ ಇರೋದು ಹೇಳಲೇಬೇಕಾಗುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಈ ಗೊಡ್ಡು ಬೆದರಿಕೆಗಳಿಗೆ, ಈ ಗೂಂಡಾ ರಾಜಕೀಯಕ್ಕೆ ಎದುರುವಂತ ವ್ಯಕ್ತಿ ಏನಾಗಿದೆ. ಯಾವ ಗೂಂಡಾ ರಾಜಕೀಯ ಅವರು ಯಾವ ರೀತಿ ಆಮಿಷ ಕೊಡ್ತಾರಲ್ವಾ, ಆ ರೀತಿಯ ಆಮಿಷಗಳಿಗೆ ಎದುರುವಂತ ವ್ಯಕ್ತಿ ಯತ್ನಾಳ್ ಅಲ್ಲ. ಆದ್ರೆ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಅನ್ಸಿರ್ಬೋದು, ಸೈದ್ಧಾಂತಿಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿ, ಹಾಗಾಗಿ ಬಿಜೆಪಿಗೆ ಮತ ಕೊಡ್ಬೇಕಂತ ಅನ್ಸಿದೆ, ಅದನ್ನ ನಾವು ಸಂಪರ್ಕ ಮಾಡಿ ನಮಗೆ ಕೊಡಿ ಅಂತ ನಾವು ಅದನ್ನೇ ಪ್ರಸ್ತಾಪ ಮಾಡಿದ್ರು, ಅದನ್ನ ಅಸಿಂಧು ಮಾಡಿ ಅಂತ ಹೇಳಿ. ಯಾಕೆಂದ್ರೆ ಓಪನ್ ಸ್ಟೇಟ್ಮೆಂಟ್ ಆರಂಭದಲ್ಲಿ ಪತ್ರ ಬರೋದು, ಬಹಿರಂಗವಾಗಿ ಹೇಳೋದು ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್, ಸಂವಿಧಾನಾತ್ಮಕವಾಗಿ ನೋಡಿ. ಈಗ ಅದನ್ನ ತಿರಸ್ಕಾರ ಮಾಡಿದಾರಲ್ವಾ. ಅಸಿಂಧು ಆಗ್ಬೇಕಂತಿದ್ರೆ ಅಸಿಂಧು ಆಗ್ತಾ ಇತ್ತು, ಮತ್ತೆ ತಿರಸ್ಕಾರ ಯಾಕೆ ಮಾಡಿದ್ರು? ವೈಯಕ್ತಿಕವಾಗಿ ಬಿಜೆಪಿಗೆ ಆಗ್ತೀನಿ ಅನ್ನುವಂತ ಭಾವನೆ ಅವರಲ್ಲಿ ಕೂಡ ಇತ್ತು. ಅವ್ರನ್ನ ಸಂಪರ್ಕ ಮಾಡಿ ನಮಗೆ ಮತ ಕೊಡಿ ಅಂತ ಮತ ಯಾಚನೆ ಮಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು, ತಪ್ಪೇನಿಲ್ಲ ಅಲ್ವಾ? ಹಾಗಾಗಿ ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥದ್ದು. ಇನ್ನೇ ಸೋಮಶೇಖರ್ ಪಕ್ಷದಲ್ಲೂ ಗುರುತಿಸ್ಕೊತಾರೆ, ಹಂಗಾರೆ ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ನಾವೇನ್ ಹೇಳಲಿಕ್ಕೆ ಆಗೋದಿಲ್ಲ. ವಿಜೇಂದ್ರ ಸಂಪರ್ಕ ಮಾಡಿಲ್ಲ ಯತ್ನಾಳ್ ಅವರನ್ನ, ಅದ್ರ ಬಗ್ಗೆ ನಮ್ಗೇನ್ ಮಾಹಿತಿ ಇಲ್ಲ. ಯಾವುದೇ ನೋಡಿ ಸಂಪರ್ಕ ಅಂದ್ರೆ ಈಗ ಈ ಚುನಾವಣೆ ಬಂದಾಗ ಇದನ್ನ ಮಾಡ್ತಕ್ಕಂಥದ್ದು ನೇತೃತ್ವ ವಿರೋಧ ಪಕ್ಷದ ನಾಯಕರು, ಅವ್ರ ನೇತೃತ್ವದಲ್ಲಿ ನಡೆದಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ಅದನ್ನ ಮಾಡಿದಾರೆ ಅಷ್ಟೇ. ಯತ್ನಾಳ್ ಅವರು ಸೈದ್ಧಾಂತಿಕವಾಗಿ ನಮ್ಮ ಜೊತೆ ಇದ್ದಾರೆ. ಅವ್ರ ಪಾರ್ಟಿಯಲ್ಲಿ ಇಲ್ಲ ಅಂದ್ರೆ ಅವರ ಸೈದ್ಧಾಂತಿಕ ವಿಚಾರಗಳು ಒಂದಷ್ಟು ನಮ್ಮ ಜೊತೆ ಒಗ್ಗೂಡ್ಕೊಂಡು ಹೋಗ್ತಕ್ಕಂಥದ್ದು, ನಮಗ್ ಮತ ಕೊಟ್ಟಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಅದ್ರಲ್ಲಿ ಏನಿದೆ? ಯಾಕಂದ್ರೆ ಕಾಂಗ್ರೆಸ್ನ ಆಮಿಷಗಳಿಗೆ, ಬೆದರಿಕೆಗಳಿಗೆ ಎದುರುವಂತ ವ್ಯಕ್ತಿ ಅಲ್ಲ. ಯತ್ನಾಳ್ ಅವ್ರ ವಿಷಯದಲ್ಲಿ ಬೇಡ ಅಂದಾಗ ದೂರ ಕಳಿಸ್ತೀರಿ, ಬೇಕು ಅಂದಾಗ ನಿಮ್ಮವರೇ ಯಾರು ನೋಡಿ ಒಂದಷ್ಟು ವಿಚಾರಗಳು ಯತ್ನಾಳ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಪಕ್ಷಕ್ಕಿಂತ ಯಾರು ಮಿಗಲಲ್ಲ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡದಂತ ಸಂದರ್ಭದಲ್ಲಿ ಅವ್ರ ಪಕ್ಷದ ಚೌಕಟ್ಟನ್ನ ಮೀರಿದ್ರು ಅನ್ನೋ ಕಾರಣ ಕೊಟ್ಟು ನಾವು ಉಚ್ಚಾಟನೆ ಮಾಡದಂತದ್ದು. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಏನ್ ಮಾಡ್ಬೇಕು ಅವ್ರ ವಿಚಾರದಲ್ಲಿ ಅನ್ನೋದು. ತಂತ್ರಗಾರಿಕೆಯಲ್ಲಿ ಬಿಜೆಪಿ ಎಕ್ಸ್ಪರ್ಟ್. ಸೊ ಹಾಗಾಗಿ ಹೆಚ್ಚುವರಿ ಮತಗಳು ಸಿಗುತ್ತೆ ಅಂದ್ರೂ ಕೂಡ ಕಡೆ ಕ್ಷಣದಲ್ಲಿ ಏನೋ ವ್ಯತ್ಯಾಸಗಳಾಗಿ ನಿಮ್ಮ ಅಭ್ಯರ್ಥಿಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆಯಾ ಅಥವಾ ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಯಾಕಂದ್ರೆ ಯಾಕೆ ಅನ್ನೋದಕ್ಕೆ
ಬಹಳ ನಿಮಗೆ ನಿರೀಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಿ ಜೆ ಪಿಯವ್ರ ಲೆಕ್ಕಾಚಾರ ಇತ್ತೋ ಇಲ್ಲೋ ಗೊತ್ತಿಲ್ಲ. ದರ್ಶನ್ ಅವರು ಆಗಲೇ ಉಲ್ಲೇಖ ಮಾಡಿದಾಗೆ ಕರುನಾಡಿನ ಕಣ್ಮಣಿ ಒಬ್ಬ ಹಿರಿಯ ನಾಯಕರು ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಬೇಕು ಅನ್ನೋದು ಜನರ ಆಶೆ ಆಗಿತ್ತು. ಅದಕ್ಕೆ ತದ್ದುರ್ವಾದಂಥ ಬೆಳವಣಿಗೆ ಆಗಿರೋದ್ರಿಂದಾಗಿ ಬಿ ಜೆ ಪಿಯ ಸ್ಟ್ರಾಟಜಿಯಲ್ಲಿ ಪ್ರಾದೇಶಿಕ ಪಕ್ಷ ನೀವು ನಲುಗು ಹೋಗ್ತಿದ್ದೀರಿ ಅಂತ. ಮೇಡಮ್ ಇದರಲ್ಲಿ ಖಂಡಿತ ಇಲ್ಲ. ನೋಡಿ, ಒಂದು ಮೊದಲನೇದಾಗಿ ಇವ್ರು ಹೇಳಿದಕ್ಕೆ ಕಳೆದ ಬಾರಿ ಕೂಡ ಹೇಳಿದ್ದೀನಿ, ನಮ್ಮ ಪೂಜ್ಯ ದೇವೇಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅರ್ಜಿನ ಹಾಕಿಲ್ಲ, ಕೇಳಿರಲಿಲ್ಲ. ಓಕೆ, ನಂಬರ್ 1 ಕೇಳಿದ ಅಂತಂದ್ರೆ ಮತ್ತೆ ಪ್ರಸ್ತಾಪ ಮಾಡೋದು ಅಗತ್ಯ ಇಲ್ಲ. ಇವತ್ತು ನಾವು ಒಂದು ತಿಳ್ಕೊಬೇಕು ಮೇಡಮ್, ಏನೀ ಕಾಂಗ್ರೆಸ್ ಪಕ್ಷ ಮಹಾನಾಯಕರಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಸಲ ಹೇಳಿದ್ರು JDS ಪಕ್ಷವನ್ನು ಮುಗಿಸ್ಬಿಡ್ತೀವಿ, JDS MLAಗಳು ಯಾರು ಇರೋದಿಲ್ಲ. ಇದೇ ಕಳೆದ ಬಾರಿ ಎಲ್ಲ ಇಲ್ಲಿ 2 ವರ್ಷದಿಂದ ನವೆಂಬರಲ್ಲಿ ಹೇಳಿದ್ರು ಕೂಡ JDS ನಾಯಕರೆಲ್ಲ ಕ್ಯೂ ನಿಂತಿದ್ದಾರೆ, ನವೆಂಬರ್ 15ಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಅವಳು ಕೂಡ ನಾವು ಹೇಳಿದ್ವಿ ಆ ಥರ ಆಗೋದಿಲ್ಲ ಅಂತೇಳಿ. ಅಂದರೆ ಡೆಲ್ಲಿ ಅಂತ ಕೊಟ್ಟಂಥ ಹೇಳಿಕೆ ಅದು. ನಾವು ನಮ್ಮ ಪಕ್ಷವನ್ನು ಅವ್ರು ಯಾವ ರೀತಿ ಇಲ್ಲ, JDS ಪಕ್ಷದ ಎಲ್ಲರೂ ಕೂಡ ನನ್ನ ಸಂಪರ್ಕದಿದ್ದಾರೆಲ್ಲ ಮಾತು ನೋಡಿರ್ಬೋದು. ಅದಕ್ಕೋಸ್ಕರ ನಮ್ಮ ಪಕ್ಷದ ಶಾಸಕರು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಯಾವುದೇ ರೀತಿಯಾದ ಆತಂಕ ಬೇಡ ಅಂತಕ್ಕಂಥದ್ದು. ಜೊತೆಗೆ ಏನು ನಮ್ಮ ಮಿತ್ರ ಸೇರಿಸ್ಕೊಂಡು ಹೇಳ್ತಿದ್ದೀರಾ? GT ದೇವೇಗೌಡರು ಹೌದು ಮೇಡಮ್, ಅವ್ರು ನಮ್ಮ ಪಕ್ಷದಲ್ಲೇ ಇದ್ದಾರೆ. ನೋಡಿ, ಬೆಳಿಗ್ಗೆ ಕೂಡ ನಮ್ಮ ಸುರೇಶ್ ಬಾಬಣ್ಣವ್ರು ಕೂಡ ಹೇಳಿದ್ರು, ಇಲ್ಲ ಅವ್ರ ಪುತ್ರ ಕೂಡ ಹೇಳಿದ್ರು, ನಾವು ಓಟನ್ನ JDSಗೆ ಹಾಕಿರ್ತಕ್ಕಂಥ ನಮ್ಮ ಪಕ್ಷದಲ್ಲೇ ಇದೀವಿ ಅಂತೇಳಿ. ಮೊನ್ನೆ ಕೂಡ GT ದೇವೇಗೌಡರು ಹೇಳಿದ, JDS ಪಕ್ಷದಲ್ಲಿ ಇದೆ ಕೂಡ ಹೇಳಿದ್ರಲ್ಲ, ಅದರಲ್ಲಿ ಬೇರ್ಪಡಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಜೊತೆಗೆ ನಮ್ಮ ಮಿತ್ರ ಪಕ್ಷದೇನಿದೆ ಆ ಹೆಚ್ಚುವರಿ ಒಟ್ಟುಗಳು ನಾವು ಬಂದು ಆಗಲೇ ಹೇಳಿದಾಗೆ, ಈಗ ನಮ್ಮ ಮಿತ್ರ ಕಾಂಗ್ರೆಸ್ ಪಕ್ಷದ ಮಿತ್ರ ಹೇಳ್ತಾ ಇದ್ರು, ಸನ್ಮಾನ್ಯ DK ಶಿವಕುಮಾರ್ ತಿರುಪತಿಗೆ ಹೋಗಿದ್ದಾರೆ ಅಂತೇಳಿ. ಅಂದರೆ ನಮ್ಮ ಗೋವಿಂದರಾಜು ಕ್ಯಾಂಡಿಡೇಟು ಹೋಗ್ಬಿಟ್ಟು ಅಲ್ಲಿ ಗೋವಿಂದರಾಜ ಸ್ಮರಣೆ ಮಾಡಿ ಗೆಲ್ಲಿ ಅಂತಕ್ಕಂಥ ಉದ್ದೇಶ ಕೂಡ ಇರ್ಬೋದು ಅವ್ರಿಗೆ. ಯಾಕೆಂತಂದ್ರೆ ಆ ದೃಷ್ಟಿಯಿಂದ ಹೋಗಿರ್ತಾರೆ. ಇರಲಿ, ಇವತ್ತು ಏನು ಒಂದು ಬೆಳವಣಿಗೆ ಇದೆ, ಇದ್ರಲ್ಲಿ ಖಂಡಿತ ನಮ್ಮ ಗೋವಿಂದರಾಜ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತೇಳಿ ನಾನು ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಇವತ್ತಿನ ಒಂದು ಚಟುವಟಿಕೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾನು ಹೇಳಿದಾಗೆ ಕಾಂಗ್ರೆಸ್ ಅಲ್ಲಿ ಮೇಡಮ್, ನಾನು ಹೇಳಿದಾಗೆ ನೋಡಿ ಮೇಡಮ್, ಒಂದು ಪರಿಷತ್ ಚುನಾವಣೆಯಲ್ಲಿ ಅಸಮಾಧಾನ ಹೊರಾಗ್ತಾರೆ. ನೋಡಿ ಮೇಡಮ್, ಇದು ಹೇಳ್ಕೊಳಿಕ್ಕಾಗಲ್ಲ. ಯಾಕೆಂತಂದ್ರೆ ನೀವು ಮೊನ್ನೆ ನೋಡ್ಬೋದು, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ನಡೆದಂತಹ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಜಮೀರ್ ಅಹಮದ್ ಅವ್ರು ಏನಾಯ್ತು, ಗೆಲ್ಲಿ ಮೇಡಮ್, ಅಲ್ಲಿ ಗೆದ್ದು ಬಿಡಿ. ಸನ್ಮಾನ್ಯ ಶಿವಶಂಕರಪ್ಪರಪ್ಪ ಮಗಾಲ್ದೆ ಬೇರೆ ಯಾರೇ ನಿಲ್ದಿದ್ರು ಗೆಲ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಗೆದ್ದಿದ್ದು ಕಾಂಗ್ರೆಸ್. ಅವತ್ತೇನು ಹೇಳಿದೆ, ಕಾಂಗ್ರೆಸ್ ಪಕ್ಷ ಎಲ್ಲ ಗೆದ್ದಿರೋದಲ್ಲಿ ಅವ್ರು ಸನ್ಮಾನ್ಯ ಶಿವಶಂಕರಪ್ಪ ಗೆದ್ದಿರೋದಂತ ಹೇಳಿದೆ ನಾನು, ಅದು ಬೇರೆ ವಿಷಯ. ಆದರೆ ಜಮೀರ್ ಅಹಮದ್ ಅವ್ರ ಮೇಲೆ, ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಅವ್ರ ಮೇಲೆ ಕಾಂಗ್ರೆಸ್ ಏನೊಂದು ತಗೊಂಡಂಥ ತೀರ್ಮಾನಗಳಿದೆಯಲ್ಲ, ಅದು ಯಾವ ರೀತಿ ಬೇಕಾದರೂ ಇದರಲ್ಲೂ ಕೂಡ ಅದು ಪರಿಣಾಮ ಬೀರಬಹುದು. ಅಷ್ಟೇ ಅಲ್ಲ, ಹಿಂದೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರವನ್ನು ಬಿಡಬೇಕಾದ್ರೆ ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ರು, ಅವ್ರ ಅಧಿಕಾರಕ್ಕೆ ತೊಂದರೆ ಕೊಟ್ಟವ್ರು ಯಾರು ಮೇಡಮ್? ಅವ್ರ ಅಧಿಕಾರಕ್ಕೆ 5 ವರ್ಷ ಇರ್ತೀನಿ ಅಂತ ಹೇಳಿದ್ರಲ್ಲ, ಅಧಿಕಾರ 5 ವರ್ಷ ಮುಡುಗಾಯ್ತಲ್ಲ, ಇದಕ್ಕೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಶಾಸಕರು ಯಾವ ರೀತಿ ಮಾಡಬೇಕು ಅದನ್ನು ಖಂಡಿತ ಮಾಡೇ ಮಾಡ್ತಾರೆ. ಫಲಿತಾಂಶ ಬರೋಕ್ ಮುಂಚೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳಿರ್ತವೆ. ಅಲ್ಲ, ಟಿಕೆಟ್ ನೋಡಿ 5 ಗೆದ್ದು ಬಿಡ್ರಿ ಏನ್ ಹೇಳ್ತೀರಾ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಇಲ್ಲ, ಇಲ್ಲಿ ನೋಡಿ 5 4 ಅಂತೂ ಗ್ಯಾರಂಟಿ, 1 ಅವರು 4 ಅಂತೂ ಗ್ಯಾರಂಟಿ, 1 ಖಂಡಿತ ಡೌಟ್ ಇದೆ. ನೋಡೋಣ, ಗೋವಿಂದರಾಜ್ ಗೋವಿಂದರಾಜ್ ಗೆಲ್ತಾರೆ, ಡೌಟ್ ಇದೆ. ಯಾಕೆಂತಂದ್ರೆ ಇದನ್ನು ಕೂಡ ಪರಿಷತ್ ಚುನಾವಣೆ ಮಾಡಬೇಕಾದಾಗ ಅವ್ರನ್ನ ಯಾಕೆ ಕೊಟ್ಟರು ಅಂತಕ್ಕಂಥದ್ದು ಅವೆಲ್ಲ ಸೂಕ್ಷ್ಮ ಹೇಳಿದ್ರೆ ಮಿಕ್ಕಿದೆಲ್ಲ ಹೇಳಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡಿಲ್ಲ, ಅದು ಕೂಡ ಇದೆ. ಅದೇ ಅದಕ್ಕೆ ನೀವು ಇಲ್ಲಿ ಮೊಳಕಾಲ್ಮೂರು ಶಾಸಕರನ್ನ, ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿರೋದಾ ಮೇಡಮ್? ನಾವು ನೋಡಿ, ನಾವು ಕಾಂಟ್ಯಾಕ್ಟ್ ನೋಡಿ ಆ ತರ ನೀವು ತಿಳ್ಕೊಬಾರ್ದು, ನಾವು ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ನೀವು ಹೇಳೋದಂತಲ್ಲ, ಬಿಜೆಪಿ ಅವರು ಹೇಳೋದಂತಲ್ಲ, ಆ ಶಾಸಕರೇ ಹೇಳ್ಬಿಟ್ಟಿದ್ದಾರೆ ಸಂಪರ್ಕ ಮಾಡಿದ್ರು ಅಂತ. ಮಾಡ್ತಾರೆ ಮೇಡಮ್. ನೋಡಿ, ಅವರು ಕುಮಾರನ ಕೇಂದ್ರದಲ್ಲಿ ಸಚಿವರಿದ್ದಾರೆ, ಇವರು ಹೋದಾಗ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ ಆ ತರ ಅಂತೇಳಿ ಇವ್ರ ತರದಲ್ಲಿ ಅಡ್ಡಮತದಾನ ಮಾಡಿ ಅಲ್ಲಲ್ಲ. ನಾ ಕಳೆದ ಬಾರಿ ನಮ್ಮ ಸಿದ್ದರಾಮಣ್ಣರ ಟೀಮ್ನ ಕರ್ಕೊಂಡು ಹೋಗಿದ್ದಾರು, ಮತ್ತೆ ಇನ್ನೊಂದು ಟೀಮ್ ಗೋಪಾಲಣ್ಣ ಟೀಮ್ ಕರ್ಕೊಂಡು ಹೋಗಿದ್ದಾರು, ಅಡ್ಡಮತದಾನ ಮಾಡಿಸಿರ್ತಕ್ಕಂಥದ್ದು ಯಾರು ಗೊತ್ತಿದೆ. ಆ ರೀತಿ ನಾವು ಮಾಡೋದಿಲ್ಲ. ಆತ್ಮಸಾಕ್ಷಿಗೆ ನೀವು ನೀವೇನು ಜನಗಳಿಗೆ ವಿಶ್ವಾಸ, ಏನು ಜನಗಳಿಗೆ ಒಂದು ನಿಮ್ಮ ಒಂದು ಭರವಸೆನ ಕೊಟ್ಟು ಬಂದಿದ್ರಿ, ಅದಾಗಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಕ್ಕಂಥ ಸಹಜ. ಪಕ್ಷಗಳ ವರಿಷ್ಠರು ಇನ್ನೊಂದಾಗಿದೆ, ಇವಾಗ ಗ್ಯಾರಂಟಿ ಸ್ಕೀಮ್ಗಳು ಏನ್ ಮಾಡಕ್ ಕೊಟ್ಟಿದಾರಲ್ಲ, ಶಾಸಕರಲ್ಲಿ ಒಳಗಡೆ ಮಾತಾಡ್ಕೊತಿದ್ದಾರೆ. ಇದುವರೆಗೂ ಹೆಂಗೋ ನೆಮ್ಮದಿಯಾಗಿ ಹೋಗಿ ಏನಮ್ಮ ನೀವು 2000 ಬಂತೇನಮ್ಮ, ಏನಪ್ಪಾ ನೀನ್ ಚೆನ್ನಾಗಿದ್ದೀನಪ್ಪ ಅಂತ ಕೇಳ್ತಾ ಇದ್ರು. ಇನ್ ಮುಂದೆ ಕೇಳಂಗೆ ಓಡಾಡ್ಕೊಂಡು ಕೇಳಂಗಿಲ್ಲ. ಅದಕ್ಕೆ ಅವ್ರಿಗೆ ಶಾಸಕರು ಮಾತಾಡ್ಕೊತಿದ್ದಾರೆ. ನಾವು ಊರಿಗೆ ಹೋದ್ರೆ ಬೇರೆ ಏನ್ ಮಾಡ್ತಾರೋ ಗೊತ್ತಿಲ್ಲಲ್ಲಪ್ಪ. ಇನ್ಫಾರ್ಮೇಶನ್ ಹೇಳ್ತೀನಿ, ವಿನಯ್ ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ರೈಟ್, ಮಾತಾಡ್ತೀನಿ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂಥದ್ದು. ಪರಿಷತ್ ಚುನಾವಣಾ ಪ್ರಕ್ರಿಯೆ ಮುಗೀತು,
ಜೊತೆಗೆ ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ, ಬಹುತೇಕ ಅಂತ್ಯಕ್ಕೆ ಬಂದಿದೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ವಿನಯ್ ಕಾರ್ತಿಕ್ ಅವರು ಗೆದ್ದಿದ್ದಾರೆ ಅಂತಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಮಾಹಿತಿ ಬರಬೇಕು, ಅಲ್ಲಿವರೆಗೂ ನಾವು ಏನು ಹೇಳೋದು ಬೇಡ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇದೊಂದು ಹೇಳಲೇಬೇಕು ನಾನು, BJP ಮತ್ತು JDS ಜಂಟಿಯಾಗಿದ್ದಾರೆ, ಜನಪರ ಹೋರಾಟಗಳನ್ನು ಮಾಡ್ತಿದ್ದಾರೆ, ಪ್ರತಿಪಕ್ಷವಾಗಿ ತಮ್ಮದೇ ಆದಂಥ ಕರ್ತವ್ಯವನ್ನು ನಿಭಾಯಿಸ್ತಿದ್ದಾರೆ. ಆದರೆ ಟೀಕೆ ಟಿಪ್ಪಣಿ ಮಾಡುವ ಸಂದರ್ಭದಲ್ಲಿ ಸವಾಲು ಉಡ್ತಾರಲ್ಲ, ಅದ್ರ ಬಗ್ಗೆ ನಾನು ಹೇಳಬೇಕು. ಅಂದರೆ ಎವ್ರಿ ಡೇ ಎವ್ರಿ ಸಿಚುವೇಶನ್ ಇಸ್ ಅ ಲೆಸನ್ ಅಂತ ಹೇಳಿ. 3 ವರ್ಷದ ಆಡಳಿತ ವ್ಯವಸ್ಥೆ ಸರಿಯಾಗಿದೆಯಾ ಇಲ್ವಾ ಅನ್ನೋದಕ್ಕೆ ಪರಿಷತ್ ಚುನಾವಣೆಯ ಫಲಿತಾಂಶವೇ ನಿರ್ಣಾಯಕ ಅಂತ ಹೇಳಿದರು. ಗೆದ್ದಿದ್ದಾರೆ ಅಂದಮೇಲೆ BJP ಮತ್ತು JDS ಸ್ಟೇಟ್ಮೆಂಟ್ನ ಓಪನ್ ಆಗಿ ಹೇಳಬೇಕಾಗುತ್ತೆ. ಇವತ್ತು BJP ಮತ್ತು JDS ಅವರು ಇವತ್ತು ಉಲ್ಲೇಖ ಮಾಡಿದ್ದಾರೆ ಏನಂತ, ಪರಿಷತ್ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪಕ್ಷ ಅವ್ರು ಗೆಲ್ಲಿಲ್ಲ ಅಂದರೆ DK ಶಿವಕುಮಾರ್ ಅವ್ರನ್ನ ನಾವು ಎಲ್ಲಿಡಬೇಕು ಅಂತ ಹೇಳಿ, ಅಂದರೆ ಯಾವ ಥರ ಆ ಪಕ್ಷದ ಜನ ನೋಡ್ತಾ ಇದ್ದಾರೆ, ಶಾಸಕರು ನೋಡ್ತಾ ಇದ್ದಾರೆ ಅನ್ನೋದನ್ನು ಟೀಕೆನೇ ಮಾಡಿರೋದ್ರಿಂದಾಗಿ ನನಗೆ ಅದಕ್ಕೂ ಕ್ಲಾರಿಟಿ ಬೇಕು. ಏಕೆಂದರೆ ಎಲ್ಲ ಸ್ಟೇಟ್ಮೆಂಟ್ಗಳು ಓಪನ್ ಆಗಿರಬೇಕಲ್ಲ. ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಬಂದಿದೆ. 5ನೇ ಅಭ್ಯರ್ಥಿ, ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಕನ್ಫ್ಯೂಷನ್ ಇತ್ತು, ಒಂದು ಕ್ಲಾರಿಟಿ ಕೂಡ ಲಭ್ಯವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಪಡೆದುಕೊಂಡಿರುವಂತಹ ಮತಗಳು 32. ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ 5ನೇ ಅಭ್ಯರ್ಥಿ ಗೆಲುವು ದಾಖಲಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಗೋವಿಂದರಾಜು ಸೋಲನುಭವಿಸಿದ್ದಾರೆ. JDSನ ಅಭ್ಯರ್ಥಿ ಗೋವಿಂದರಾಜು ಅವರ ಸೋಲು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ನಿರೀಕ್ಷಿತವೇ. ಎನಿಹಾವ್ ಕುಮಾರಸ್ವಾಮಿ ಅವರು ಹೇಳಿದ ಪ್ರಕಾರ ಅಥವಾ JDSನ ಹಲವು ನಾಯಕರು ಉಲ್ಲೇಖ ಮಾಡಿದ ಪ್ರಕಾರ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದರು. ಬಟ್ JDSನ 18 ಶಾಸಕರು ಗೋವಿಂದರಾಜು ಅವರಿಗೆ ಎಷ್ಟು ವೋಟ್ ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 18 ಜನದಲ್ಲಿ 18 ಜನ ಹಾಕಿದರೆ ವೆಲ್ ಆ್ಯಂಡ್ ಫೈನ್. ಅದರಲ್ಲಿ ಯಾರಾದರೂ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ಬಹಳ ಆತಂಕಕಾರಿ. JDSನ ಪಕ್ಷದ ದೃಷ್ಟಿಯಿಂದ, ಪ್ರಾದೇಶಿಕ ಪಕ್ಷದ ಉಳಿವಿನ ದೃಷ್ಟಿಯಿಂದ. ಇನ್ನು ಕಾಂಗ್ರೆಸ್ನ 5 ಅಭ್ಯರ್ಥಿಗಳಲ್ಲಿ 5 ಅಭ್ಯರ್ಥಿಗಳ ಗೆಲುವು, 2 BJP ಅವ್ರ ಗೆಲುವು, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳಬಹುದು. 5 ಅಭ್ಯರ್ಥಿಗಳು ಜಯಬೇರಿಯನ್ನು ಬಾರಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅಡ್ಡ ಮತದಾನದ ಬಗ್ಗೆ ನೋಡೋದಾದರೆ ನೋಡಿ, JDSಲ್ಲಿ 3 ಅಡ್ಡ ಮತದಾನ ಆಗಿದೆಯಂತೆ. ರೈಟ್ ನಾವು ಸಿಚುವೇಶನ್ ಪ್ರಕಾರ ನೋಡಿ 4 ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ JDSನವರು JDS ಜೊತೆ ಇಲ್ಲ, JDS ಶಾಸಕರು JDS ಜೊತೆಗಿಲ್ಲ, ಪಕ್ಷದ ಜೊತೆಗಿಲ್ಲ ಅನ್ನೋ ಸಂದೇಶ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಇನ್ನು BJP ವಿಚಾರಕ್ಕೆ ಬರೋದಾದರೆ 2 ಅಡ್ಡ ಮತದಾನ ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು, JDSನಿಂದ 4 ಅನ್ನೋದಾದರೆ, BJPಯಿಂದ 2 ಅನ್ನೋದಾದರೆ, ನಾನು ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅಂತ ಅಂದ್ಕೊಳ್ಳೋದಾದರೆ ಅವರು ಉಚ್ಚಾಟಿತ BJP ಶಾಸಕರಾಗಿರೋದ್ರಿಂದಾಗಿ ಆ 2 ಅವರೇ ಆಗ್ತಾರವ ಅಥವಾ ಅವ್ರನ್ನ ಬಿಟ್ಟ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು, ವಿಚ್ ಈಸ್ ವೆರಿ ಡಿಫಿಕಲ್ಟ್. ಎನಿಹಾವ್ ಅಡ್ಡ ಮತದಾನ ಆಗಿರೋದಂತೂ ಹೌದು. ಈಗ ರೈಟ್ ನಾವು BJP ಮತ್ತು JDS ಏನು ಮಾಡಬೇಕು ಅಂದರೆ ತಮ್ಮ ಶಾಸಕರಂತ ಉಳಿಸ್ಕೋಬೇಕು. ಏನು ಮುಂದಿನ ಚುನಾವಣೆಗೆ ತಯಾರಿ ಮಾಡ್ತಿರಲ್ಲ, ಅಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಅಂದಾಗ ಇದು ಒಂದು ಪಾಠವೇ. ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಗೆಲುವಿನ ಸರದಾರರಾಗಿದ್ದಾರೆ, ಹಾಗಂತ ಮೈ ಮರೆತು ಕೂತ್ಕೊಳ್ಳೋ ಹಾಗಿಲ್ಲ. ನಿರಂತರವಾದಂಥ ಗೆಲುವು ಬಂತು ಅಂದಾಗ ಹಿಂದೆ BJP ಕೂಡ ನಿರಂತರವಾಗಿ ಗೆಲುವನ್ನು ದಾಖಲಿಸಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಮಕ್ಕಾಡೆ ಮಲ್ಕೊಂಡಿದ್ದಾಗಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈಗ ನೋಡಿ, ಬಿಗ್ ಮ್ಯಾಂಡೇಟು 135+ ಏನದು ಉಪಚುನಾವಣೆಗಳಲ್ಲೆಲ್ಲ ನಿರಂತರವಾದಂಥ ಗೆಲುವು. ಈಗ ನೋಡಿ ಪರಿಷತ್ತಲ್ಲೂ ಗೆಲುವು ಅಂದಾಗ ಸ್ಟ್ರಾಟಜಿ, ತಂತ್ರ, ರಣತಂತ್ರ ವರ್ಕೌಟ್ ಆಗಿರಬಹುದು. ಸ್ಟಿಲ್ ಇದು ಮತ್ತೊಂದು ಪಾಠವೇ. ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆಯನ್ನು ಇಡುವಂಥದ್ದು. ಗೆಲುವನ್ನು ಪಡ್ಕೊಂಡಿರೋದ್ರಿಂದಾಗಿ ಕಾಂಗ್ರೆಸ್ ವಕ್ತಾರರ ಹತ್ರನೇ ನಾನು ಮಾತಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, 5ನೇ ಅಭ್ಯರ್ಥಿ ಕೂಡ ಗೆದ್ದಿದ್ದಾರೆ. ಅಲ್ಲ, ನೀವು ಇದನ್ನ ಹೇಳ್ತೀರಿ ಅಂತ, ಯಾಕೆಂದರೆ ನಿಮ್ಮದು ಭಾಳ ಎಂತ ಒಳ್ಳೆ ಮನಸ್ಸಿರೋರು, ನಮಗೆ ಯಾವಾಗಲೂ ಕಂಗ್ರ್ಯಾಚುಲೇಷನ್ ಕರೆದು ಹೇಳ್ತಿರ್ತೀರ. ಈ ನಿಮ್ಮ ನುಡಿ ಇನ್ನು ಮುಂದಕ್ಕೂ ಹಾಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಮೇಡಮ್, ಚರ್ಚೆಗಳು ಅನೇಕ ಆಗ್ತದೆ. ಇವಾಗ JDSನವರು ಮಾಡಿದ್ರು, BJPಯವರು ಮಾಡಿದ್ರು. ಈ ಜಸ್ಟ್ ಒಂದು 30 ನಿಮಿಷಗಳಿಂದ ಆಡಿದಂತಹ ಮಾತುಗಳು, ಅದು ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇವ್ರಿಗೂ ಅಥವಾ ಬೇರೆ ಅಸಮಾಧಾನ ಪ್ರತಿಯೊಂದು ಹೇಳ್ತಾ ಬಂದರು.
ನಿಮ್ಮ ಮನೆಯಲ್ಲಿ ಬೆಂಕಿ ಹೊತ್ತು ಉರಿತಾ ಇದೆ ಅಂತೇಳಿ ಇವತ್ತಿನ ಫಲಿತಾಂಶ ನೋಡಿದರೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಾವು ಇದನ್ನು ಏನೋ ಅಹಮ್ಮಾಗಿ ಸ್ವೀಕಾರ ಮಾಡೋದಿಲ್ಲ. ನಾವು ಪ್ರತಿಯೊಬ್ಬರ ತೀರ್ಪಿಗೆ ಯಾರೆಲ್ಲ ನಮ್ಮ ಶಾಸಕರು ಮತ ಹಾಕಿದ್ದಾರೆ ಅವರಿಗೆ ಗೌರವಿಸ್ತಾ ಇವತ್ತು ಈ ಚುನಾವಣೆಯಲ್ಲಿ ಗೆದ್ದಂಥ ನಮ್ಮ 5 ಜನ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಟಿಕೆಟ್ ಕೊಡಬೇಕಾದ್ರೂ ಕಾಸ್ಟ್ ಕಾಂಬಿನೇಷನ್ ಭಾಳ ಚೆನ್ನಾಗಿ ಮಾಡಿದ್ರು. ಭಾಳ, ಯಾಕೆಂದರೆ ದೇ ಆರ್ ದ ವಾಯ್ಸ್ ಆಫ್ ದ ಕಾಸ್ಟ್, ಒಂದು ಸಮುದಾಯಗಳ ಧ್ವನಿಯಾಗಿರ್ತಾರೆ. ಉದಾಹರಣೆ ಮೇಡಮ್, ನಮ್ಮ ತಿಪ್ಪಣ್ಣ ಕಮಕನೂರು ಅವರು ಬೆಸ್ತ ಮೊಗವೀರ ಅಂತ ಮಂಗಳೂರು ಕಡೆ ಹೇಳ್ತಾರೆ, ಕೂಲಿ ಸಮುದಾಯ ಅಂತ ಹೇಳ್ತಾರೆ. ಅದರ ಒಂದು ಪ್ರತಿನಿಧಿಯಾಗಿ ಅವರು ಇರ್ತಕ್ಕಂಥದ್ದು. ಮಾನ್ಯ BK ಹರಿಪ್ರಸಾದ್ ಸಾಹೇಬ್ ಅವರು ಈಡಿಗ ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು. PV ಮೋಹನ್ ಅವರು ಬಿಲ್ಲವ ಕಮ್ಯುನಿಟಿಯನ್ನು ಪ್ರತಿನಿಧಿಸುವಂಥವ್ರು. ಹಾಗೆ ಮಳವಳ್ಳಿ ಶಿವಣ್ಣ ಅವರು ಕುರುಬ ಕಮ್ಯುನಿಟಿ ಮತ್ತು ವಿನಯ್ ಕಾರ್ತಿಕ್ ಅವರು ಒಕ್ಕಲಿಗ ಸಮುದಾಯದ ಒಂದು ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು. ಅಂದರೆ ಎಲ್ಲ ಸಮುದಾಯಗಳಿಗೆ ಇಲ್ಲಿ OBC ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಇವತ್ತು ಮತದಾನ ನಡೆದಿದೆ. ಇವತ್ತೊಂದು ಪಕ್ಷ ಎಲ್ಲರೂ ಹೇಳೋರು ನಮ್ಮ ಆತ್ಮಸಾಕ್ಷಿಯ ಮತವನ್ನು ಹಾಕ್ತಾ ಇದ್ದೀವಿ ಅಂತ. ಹೌದು, ಇವತ್ತು ಬೇರೆ ಪಕ್ಷದ ಮತಗಳು ನಮಗೆ ಬಂದಿದೆ ಅಂತಂದರೆ ಆ ಒಂದು ಶಾಸಕರುಗಳಿಗೆ ಆತ್ಮಗಳಿಗೆ ವಂಚನೆ ಮಾಡುವಂಥ ಕೆಲಸವನ್ನು ಆ ಪಕ್ಷಗಳ ನಾಯಕರು ಮಾಡಿದ್ದಾರೆ ಅನ್ನೋದರಲ್ಲಿ ಈ ರಿಸಲ್ಟಿನ ಉತ್ತರವನ್ನು ನಾನು ಹೇಳ್ಬೋದು ಮೇಡಮ್. ಇವಾಗ ನನಗೆ ಅನೇಕ ಟೀಕೆಗಳು ಬಂತು. ಹೌದು, ನಾನು ಸಮಾಧಾನದಿಂದ ಕೇಳಿದೆ, ಅಷ್ಟನ್ನು ಕೇಳಿದೆ. ಯಾಕೆಂದರೆ ಟೀಕೆಗಳು ಸಾಯ್ತವೆ ಮೇಡಮ್, ಸಾಧನೆ ಅನ್ನುವಂಥದ್ದು ಉಳಿತದೆ. ಇವತ್ತು ನಮ್ಮ ಈ ಒಂದು ಗೆಲುವಿನ ಯಶಸ್ಸಿನ ಸಾಧನೆ ನಮಗೆ ಇಲ್ಲಿನ ನೇರವಾದಂಥ ಉತ್ತರವನ್ನು ಹೇಳ್ತಾ ಮೇಡಮ್ ಇವತ್ತು ರೇವಣ್ಣವರು ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವ್ರು ಹೇಳ್ತಾ ಇದ್ರು, ನಾವು ದೇವೇಗೌಡರ ವಿಚಾರದಲ್ಲಿ ನಮಗೇನು ಬೇಜಾರಿಲ್ಲ ಅಂತ. ದೇವೇಗೌಡರ ವಂಶದ ಕುಡಿ ಮಾನ್ಯ ಶ್ರೀ HD ರೇವಣ್ಣವ್ರು ಹೇಳಿದ್ದಾರೆ, ನಾವು ದೇವೇಗೌಡರಿಗೆ ಇವರು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ಕೊನೆ ಪಕ್ಷ ಸದಾನಂದ ಗೌಡ್ರು, ಕೊನೆ ಪಕ್ಷ ಮಂಡ್ಯ ಮೇಡಮ್ ಅಂತ ಹೇಳಿದ್ದಾರೆ, ಅವ್ರ ಹೆಸರು ಹೇಳಿಲ್ಲ, ಅಂದ್ರೆ ಸುಮಲತಾ ಅವರಿಗೆ. ಸೊ ಅಲ್ಲಿ BJP ವಂಚನೆ ಮಾಡಿದೆ ಅನ್ನುವಂಥ ಮಾತನ್ನ ರೇವಣ್ಣವರು ಇವತ್ತು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಅದೇನೇ ಇರಲಿ, ನಮ್ಮ 5 ಜನ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಒಂದು ತುಂಬು ಹೃದಯದ ಅಭಿನಂದನೆಯನ್ನ ಹೇಳ್ತೀನಿ. ಮತ್ತೆ ಇಲ್ಲಿ ನಮ್ಮ ನಾಯಕರ ಸಾಂಘಿಕ ಹೋರಾಟ, ಚತುರತೆ, ನಮ್ಮ ನಡೆಗಳು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಚೆಕ್ಮೇಟ್ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ರಿಸಲ್ಟೇ ಅದಕ್ಕೆ ಸಾಕ್ಷೀಭೂತವಾಗಿದೆ ಅಂತ ಹೇಳ್ತೀನಿ ಮೇಡಮ್. ರೈಟ್, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ನಿಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲುವನ್ನು ದಾಖಲಿಸಿದ್ದಾರೆ. ಪರಿಷತ್ನಲ್ಲಿ MLCಗಳಾಗಿ ರಾಜ್ಯದ ಸೇವೆಯನ್ನು ಮಾಡಲಿದ್ದಾರೆ. ಇದರ ಜೊತೆಗೆ ನೀವು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಉತ್ಕರ್ಷ್ ಅವರೇ. ಈಗ ನೀವು ಈ ಅರ್ಧ ಗಂಟೆ ಬಿಫೋರ್ ಏನು ಮಾತಾಡಿದ್ರಿ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿಗಳು ಬಂತು. ಈಗ 5-5 ಗೆದ್ದಿರೋದ್ರಿಂದಾಗಿ DK ಶಿವಕುಮಾರ್ ಅವರ ನೇತೃತ್ವವನ್ನು ಕಾಂಗ್ರೆಸ್ ಒಪ್ಪಿಕೊಂಡಿದೆ ಅಂತ ಅನ್ಕೋತೀರಾ? ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಸಹೋದರರ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೋತೀರಾ? ನೀವು ಗುಂಡಾರಾಜ್ಯ ಅನ್ನುವಂತಹ ಪದಪ್ರಯೋಗವನ್ನು ಮಾಡಿದ್ರಿ, ಪಕ್ಷ ಸಂಘಟನೆ ಅಂದಾಗ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರಿ. ಅವರು ಪಕ್ಷ ಸಂಘಟನೆಯನ್ನು ಸಮಗ್ರವಾಗಿ ಮಾಡಿರೋದಕ್ಕೆ ಇದೊಂದು ಫಲಿತಾಂಶ ಅನ್ಕೋತೀರಾ, ಅಥವಾ ಇದರಲ್ಲೂ ಏನಾದರೂ ಬೇರೆ ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲ, ಮೊದಲನೇದು ನೀವು 2 ಅಡ್ಡ ಮತದಾನ ಆಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಡೌಟ್ ಇದೆ. ಅಲ್ಲ, ಇದು ಫಸ್ಟ್ ಉತ್ತರ ಕೊಡಿ. ನಂದು ಅಡ್ಡ ಮತದಾನದ್ದು ಇನ್ನೂ 4 ಪ್ರಶ್ನೆ ಇದೆ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ಈಗಲೂ ಕೂಡ ಗೊಂದಲದ ಗೂಡೆ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವ್ರ ನಡುವೆ ಕೋಆರ್ಡಿನೇಷನ್ ಇಲ್ಲ ಅನ್ನೋದು ಅದು ಜಗಜ್ಜಾಹಿರ. 3 ವರ್ಷದಿಂದ ಇಲ್ಲದೆ ಇರೋದನ್ನ ಸಡನ್ ಆಗಿ ನೀವು ನಂಗೆ ಇದಕ್ಕೊಂದು ಉತ್ತರ ಕೊಡ್ತೀರಾ? ನಂಗೆ ಒಂದು ಕ್ಲಾರಿಟಿ ಸಿಗ್ಬೇಕಂದ್ರೆ ಜನಕ್ಕೊಂದು ಅರ್ಥ ಆಗಲಿ ಅಂತ. ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಅಂದಾಗ ಸ್ವತಃ ದೊಡ್ಡಗೌಡರು ದೇವೇಗೌಡರು ಸುದ್ದಿಗೋಷ್ಠಿ ಮಾಡಿ ನನಗೇ ಅಪೇಕ್ಷೆ ಇಲ್ಲಪ್ಪ, ಇನ್ನು BJP ಅವ್ರು ಕೊಟ್ಟಿಲ್ಲ ಅಂದಾಗ ಅದನ್ನ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ಕಾಂಗ್ರೆಸ್ನವ್ರು ಒಪ್ಕೋಬೇಕು, ರಾಜ್ಯದ ಜನ ಒಪ್ಕೋಬೇಕು. ಹಾಗೇನೆ ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚನೆ ಕೊಡ್ತೋ ಸ್ವ ಇಚ್ಛೆಯಿಂದ ಸುದ್ದಿಗೋಷ್ಠಿ ಮಾತಾಡಕ್ ಬಿಡಬೇಕು. ನಾನು ಪ್ರಶ್ನೆ ಕೇಳ್ತೀನಿ, ಆಮೇಲೆ ಉತ್ತರ ಕೊಡಿ. ಅರ್ಥ ಆಗ್ಬೋದು. ಪ್ರಶ್ನೆ ಪೂರ್ತಿ ಆಗಿಲ್ಲ, ಕೇಳಿಸ್ಕೋಬೇಕು. ಸ್ವತಃ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ಕರೆದು ನಾನು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಮುಂದೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೀವು ಅಕ್ಸೆಪ್ಟ್ ಸುದ್ದಿಗೋಷ್ಠಿ ಜನ ಒಪ್ಕೋಬೇಕು. ಕೊಟ್ಟಂತ ರೀತಿ ಇತ್ತಲ್ವಾ, ಅಟ್ ಈಸ್ ಅಪ್ರಿಷಿಯಬಲ್. ಇವತ್ತಿನ ರಾಜಕೀಯದಲ್ಲಿ ಅದು ಮಾದರಿ. ಅದ್ರ ಬಗ್ಗೆ ನಾವು ಹೇಳ್ತೇನೆ ಇಲ್ಲ, ಅದು ಅವ್ರ ಇಂಟರ್ನಲ್, ನಮ್ಗೆ ಅವಶ್ಯಕತೆ ಇಲ್ಲ ರೀ. ನಾವು ಹೇಳ್ತಿರೋಂಥದ್ದು ಏನು ಅಂತಂದ್ರೆ, ದೇವೇಗೌಡರ ವಿಚಾರದಲ್ಲಿ ಟಿಕೆಟ್ ನಾನು ಕೇಳಿರ್ಲಿಲ್ಲ, BJP ಅವ್ರು ಕೊಡ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರು ಅದಕ್ಕೆ ಉತ್ತರ ಕೊಡೋಕ್ಕೂ ನಿರಾಕರಣೆ ಮಾಡಿದ್ರು. ಕುಮಾರಸ್ವಾಮಿ ಅವರು ಹೇಳಿದಾರಲ್ವಾ, ಅದ್ರ ಮೇಲೆ ಯಾಕೆ ಕನ್ಫ್ಯೂಷನ್ ಆಗ? ಆಮೇಲೆ ನೋಡಿ, BJP ಮತ್ತು JDS ನಡುವೆ ಆಂತರಿಕವಾಗಿ ಸರಿ ಇಲ್ಲ,
ನಾನು ಸಿದ್ದರಾಮಯ್ಯನವರು DK ಶಿವಕುಮಾರ್ ನಡುವೆ ಭಿನ್ನಾಭಿಪ್ರಾಯ ಯಾಕಿದೆ ಅಂತ ಹೇಳಿದ್ದು ಅವ್ರು ಮುಖ್ಯಮಂತ್ರಿ ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ ಅವ್ರು ಹೆಂಗ್ ಕೆಲಸ ಮಾಡ್ಬೇಕು ಅಂತಿಲ್ವಾ? ಬರೀ ಅಭಿವೃದ್ಧಿ ನೋಡ್ತಾ ಇದೀವಲ್ಲ. ಮಿನಿಸ್ಟ್ರು ಪ್ರಮಾಣ ವಚನ ತಗೊಂಡಿದ ತಕ್ಷಣ ರಿಸಿಗ್ನೇಷನ್ ಬಿಸಾಕ್ತಾರೆ ಅಂತಂದ್ರೆ ಇನ್ ಏನ್ ಅಭಿವೃದ್ಧಿ ಆಗುತ್ತೆ? ನೋಡಿ, ಅಡ್ಡ ಮತದಾನ ನನಗೆ ಗೊತ್ತಿಲ್ಲ. 2 ಮತದಾನ ನೀವು ಅಡ್ಡ ಮತದಾನ ಅಂತ ಹೇಳ್ತೀರಾ. ಬಹುಶಃ ಅದು JDS ಗೆ ನಾವು ಹಾಕಿದೀವಿ ಅನ್ನೋದು ಕನ್ಸಿಡರೇಷನ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಹೌದು, ಕನ್ಸಿಡರೇಷನ್ ಆಗೇ ಆಗುತ್ತೆ. ನಾವು ಅಲಯನ್ಸ್ ಅಲ್ಲಿ ಇದೀವಿ, ಬಟ್ ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಪ್ರಕಾರ ಅದು ಬಹುಶಃ 2 JDS ಗೆ ಅಡ್ಡ ಮತದಾನ ಅಂತ ಅದು ಕನ್ಸಿಡರೇಷನ್ ಆಗಿರ್ಬೇಕೇನೋ. ಆದ್ರೆ ನನಗೆ ಅದನ್ನ ಯಾಕೆ ಅಲ್ಲ ಅಂತ ಹೇಳ್ಬೋದು ಅಂದ್ರೆ JDS ಸಿಕ್ಕಿರೋದೇ 8 ಮತ ಅಂತೆ 18ರಲ್ಲಿ. ನಮ್ದು 2 ಇರ್ಬೋದಲ್ವಾ? ಇನ್ನೂ ಕಾನ್ಫಿಡೆನ್ಸ್ ನಿಮಗೆ? ನೋಡಿ, ಒಂದ್ ನಿಮಿಷ ನೋಡಿ, ನನಗೆ ಕಾನ್ಫಿಡೆನ್ಸ್ ಯಾಕೆ ಅಂತಂದ್ರೆ ನಮ್ಮ BJPಯಲ್ಲಿ ಗೆಲ್ತಕ್ಕಂಥ ಯಾರು BJPಯಲ್ಲೇ ಇದ್ದು ಗೆಲ್ತಕ್ಕಂಥ MLAಗಳು ಸೈದ್ಧಾಂತಿಕವಾಗಿ ನಮ್ಮ ಪಾರ್ಟಿನ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. 100%. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಯಾವ ಪಾರ್ಟಿಗೂ ಅದು ಅಸ್ತಿತ್ವ ಇಲ್ಲ. ಅದು ನಮ್ಮ ಪಾರ್ಟಿಗಿದೆ. ನಮ್ಮ ಪಾರ್ಟಿಯಲ್ಲೇ ಇದ್ದು ಗೆದ್ದಿರ್ತಾರಲ್ಲ ಅವ್ರು ಯಾವುದೇ ಕಾರಣಕ್ಕೂ ನೀವು 1000 ಕೋಟಿ ಕೊಟ್ಟು ಅವ್ರು BJP ಬಿಡಲ್ಲ. ಸಿದ್ಧಾಂತದ ಆಧಾರದ ಮೇಲೆ ಗೆದ್ದು ಬಂದಿರ್ತಾರೆ. ಅದು ಬಹಳ ಸ್ಪಷ್ಟಪಡಿಸ್ತೀನಿ. ಆ 2 ಅಡ್ಡ ಮತದಾನದ ಬಗ್ಗೆ ನನಗೂ ಕನ್ಫ್ಯೂಷನ್ ಇದೆ. ಅದು ಶಿವರಾಮ್ ಹೆಬ್ಬಾರ್, ಸೋಮಶೇಖರ್ ಅವ್ರ ಕನ್ಸಿಡರೇಷನ್ ತಗೊಂಡು ಹೇಳ್ತಾ ಇದ್ದೀರಾ ಅಥವಾ ನಮ್ಮ ಚಂದ್ರು ಲಂಬಾಣಿ ಮತ್ತೆ ಇನ್ನ 3 ಜನಕ್ಕೆ ಹೇಳಿದ್ರಲ್ಲ ಅವ್ರದ್ದು ಕನ್ಸಿಡರೇಷನ್ ತಗೊಂಡು ಹೇಳ್ತೀರಾ? ಅದು ಸ್ವಲ್ಪ ಕ್ಲಾರಿಟಿ ಬೇಕು. ಅದ್ರ ಮೇಲೆ ಮಾತಾಡ್ತೀನಿ. ಅದು ಸಪೋಸ್ ಅದು ನಿಜ ಆಗಿದ್ರೆ ನಮಗೆ ಅಂತ ತೊಂದ್ರೆ ಇಲ್ಲ. ನಮ್ಮವ್ರು ನಮಗೆ ಹಾಕಿದ್ದಾರೆ. ವೈ ಶುಡ್ ವಿ ವರಿ? ಬಿಜೆಪಿ ನೋಡಿ, ಈಗ ಒಬ್ಬರೇ ಇಲ್ಲ, ನಿಮ್ ಜೊತೆ ಅವರು ಇದ್ದಾರೆ. ಅಲ್ಲ, JDS ಇದ್ದಾರೆ ನೋಡಿ. ಆಮೇಲೆ ನಮ್ಮ ಬಿಜೆಪಿ ಇತಿಹಾಸನೇ ನಾವು ಸೋತ್ರಿಂದ ಗೆದ್ದು ಬಂದಿರುವಂತವ್ರು. ಗೆಲ್ತೀವಿ, ನಮಗೆ ಗೊತ್ತಿದೆ ಯಾವ ರೀತಿ ಗೆಲ್ಬೇಕು, ಸಂಘಟನೆ ಯಾವ ರೀತಿ ಗಟ್ಟಿ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಿದೆ. ಹಾಗಾಗಿ ಸರ್ಕಾರದ ವೈಫಲ್ಯಗಳನ್ನು ಮುಂದಿನ ದಿನ ತೋರಿಸ್ತೀವಿ ನಾವು. ಆಮೇಲೆ ಇವ್ರು ಯಾವ ರೀತಿ ಗೆದ್ದಿರೋ ಹಣದ ಆಮಿಷ ಒಡ್ಡಿ ಬಿಜೆಪಿ ಹೆಂಗ್ ಅರ್ಗಿಸ್ಕೊಳ್ಳುತ್ತೆ ಅಂತ ನೋಡಿ. ಈಗ ನಾನು ಅದನ್ನೇ ಹೇಳ್ತಿರೋದು. ಇವರ ಬೆದರಿಕೆಗಳು, ಇವರ ಆಮಿಷ ಯಾವ ರೀತಿ ಒಡ್ಡಿರ್ತಾರೆ, ಹಣದ ಆಮಿಷ ಗೊತ್ತಿಲ್ಲ. ನಮ್ದು 2 ಮತದಾನ ಆಸ್ ಆಫ್ ನೌ. ಆಸ್ ಪರ್ ಮೈ ನಾಲೆಜ್ ನಮ್ಮ ಪಾರ್ಟಿಯ ಯಾರು ಕೂಡ ಅಡ್ಡ ಮತದಾನ ಕಾಂಗ್ರೆಸ್ಗೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೆಲುವಾಗಿದೆ ಬಿಡಿ, ಗೆಲುವಾಗಿದೆ. ಅದು ಗೊತ್ತಿಲ್ಲ. ಈಗ JDS 8 ಮತದಾನ ಅಂತ ಹೇಳ್ತೀರಾ ನೀವು. ಅದನ್ನ JDS ಅವರು ಪ್ರಶ್ನೆ ಮಾಡಿದ್ರೆ ಸೂಕ್ತ. ಇಲ್ಲ, ನಾನು ಅವ್ರಿಗೆ ಮಾತಾಡ್ತೀನಿ. 18 8 ತಿಮ್ಮೇಗೌಡ್ರೆ? ಇಲ್ಲ ಮೇಡಮ್, ಇನ್ನು 8 ಅಂತೇಳಿ ಕ್ಲಾರಿಟಿ ಬಂದಿಲ್ಲ. ಜೊತೆಗೆ ಒಂದು ಪಕ್ಷ ಅಧಿಕೃತವಾಗಿ ಬಂತಪ್ಪ 8 ಓಟ್ ಬಿದ್ದಿರೋದು ಅಂತ ಆ ರೀತಿ ಚಾನ್ಸಸ್ ಇಲ್ಲ. ಯಾಕೆಂತ ನೀವು ತೋರಿಸ್ತಾ ಇದ್ದೀವಿ 4 ಅಡ್ಡ ಮತದಾನ ಆಗಿದೆ ಅಂತೇಳಿ. ಮೇಡಮ್, ಇಲ್ಲಿ ಯಾವ ರೀತಿ ಯಾರಿಂದ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕರೆದು ಮಾತಾಡಿ ಎಲ್ಲಿ ಏನಾಗಿದೆ, ಅದಕ್ಕೆ ಕಾರಣ ಏನು. ಏಕೆಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗಿದೆ ನಾವು ಸುಮಾರು ಸರಿ ನೋಡಿರ್ಬೋದು. ನಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುದಾನ ಕೊಡಿ ಅಂತ ಯಾರಾದರೂ ಶಾಸಕರು ಹೋದರೆ, ಬೇರೆ ಪಕ್ಷ ಶಾಸಕರು ಹೋದರೆ ನಮ್ಮ ಪಕ್ಷಕ್ಕೆ ಬಂದುಬಿಡಿ ನಿಮ್ಗೆಲ್ಲರನ್ನು ಕೊಡ್ತೀನಿ ಅಂತಕ್ಕಂಥ ಹೇಳ್ತಕ್ಕಂಥ ಸುಮಾರು ಉದಾಹರಣೆಗಳನ್ನು ನಮ್ಮ ಪಕ್ಷದ ಶಾಸಕರು ಹೇಳಿದರು. ಈ ರೀತಿ ಮಾಡ್ತಾ ಇದ್ದಾರೆ, ನೀವು ಸರಿಯಲ್ಲ, ಮಾತೆತ್ತಿರ ಸಂವಿಧಾನ ಇಟ್ಕೋತೀರಿ, ಮಾಡ್ತಕ್ಕಂಥ ಈ ರೀತಿ ಮಾಡ್ತೀವಿ, ಅನುದಾನ ಕೊಡಿ, ಎಲ್ಲ ಪಕ್ಷದವರು ಒಂದೇ ಥರ ಇರಬೇಕು ಅಂತೇಳಿ ಅದು ಮಾಡಿದ್ದಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾವ ಒಂದು ಅಂಶವನ್ನು ಒಡ್ಡಿದ್ದಾರೆ ಇರಲಿ, ಆದರೂ ಕೂಡ ಇಲ್ಲಿ ಏನಾಗಿದೆ ಯಾಕಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ಒಪ್ಕೊಳ್ಳೇಬೇಕು. ಒಂದು ಮೇಡಮ್, ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ನಾವು ಅಭ್ಯರ್ಥಿಯನ್ನು ಇದು ನಾವು ಗೆದ್ದೇ ಗೆಲ್ತೀವಿ ಅಂತ ಕೂಡ ಹೇಳಿಲ್ಲ. ನಮ್ಮ ಕುಮಾರಣ್ಣರು ಸ್ಪಷ್ಟಪಡಿಸಿದ್ರು ನೋಡಿ, ನಾವು ನಮ್ಮ ಪಕ್ಷ ಇರ್ತಕ್ಕಂಥ 15 DK ಶಿವಕುಮಾರ್ ಅವ್ರ ಪ್ರಾರ್ಥನೆ ಫಲ ಕೊಟ್ಟಿಲ್ಲ. ಈಗ ಗೋವಿಂದನ್ ದರ್ಶನ ಅಲ್ಲ, ಇರಲಿ ಪರವಾಗಿಲ್ಲ, ಅದು ಏನು ಬೇಕಾದ್ರೆ ಆಗಿರ್ಬೋದು. ಆದರೆ ನಾನು ಹೇಳ್ತಕ್ಕಂಥದ್ದು ಏಕಾಗಿದೆ, ಯಾರಿಂದ ಆಗಿರಬಹುದು ಅಂತಕ್ಕಂಥದ್ದನ್ನು ನಮಗೀಗ ರೈಟ್ ನಾವು ಇರೋ ಇನ್ಫಾರ್ಮೇಷನ್ ಪ್ರಕಾರ 4 ಕ್ರಾಸ್ ವೋಟಿಂಗ್ ಫ್ರಮ್ JDS, 4 ಜನ ನಿಮ್ಮಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಸದ್ಯಕ್ಕೆ ಇನ್ನೂ ಒಂದಷ್ಟು ಮೂಲಗಳ ಪ್ರಕಾರ 7 ಮಂದಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಿದೆ. ಇಫ್ ಇಟ್ ಈಸ್ ಸೋ, 7 ಮಂದಿ ನಿಮ್ಮಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂದರೆ ಪ್ರಾದೇಶಿಕ ಪಕ್ಷವಾಗಿ ಬಹಳ ದೊಡ್ಡ ಡ್ಯಾಮೇಜ್ ಅಲ್ವಾ? ನಿಮ್ಮವ್ರನ್ನ ಉಳಿಸ್ಕೋಬೇಕು, ಪ್ರಾದೇಶಿಕ ಪಕ್ಷ ಬೆಳಿಬೇಕು. ಅಲ್ಲ, ಖಂಡಿತ ಇದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂತಂದ್ರೆ ಅದು ಒಂದು ಪ್ರಾದೇಶಿಕ ಪಕ್ಷವಾಗಿ ಇರ್ತಕ್ಕಂಥ ಶಾಸಕರು ಅಡ್ಡಮತ ಮಾಡಿದೆ ಅಂತಂದ್ರೆ ಖಂಡಿತ ಇದು ಒಪ್ಕೊಳ್ಳೇಬೇಕಾಗುತ್ತೆ. ಆದರೆ ಕಾಂಗ್ರೆಸ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮೇಡಮ್, ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ಅಂತಕ್ಕಂಥದ್ದು ಮುಂಚೆ ಕೂಡ ನಮಗೆ ನಮ್ಮ ಪಕ್ಷದವ್ರನ್ನ ಯಾವ ರೀತಿ ಅವರು ಕ್ರಾಸ್ ವೋಟಿಂಗ್ ಮಾಡಿಸ್ತಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಹಾಗಾಗಿ ಈ ಸರಿ ಆ ಥರ ಆಗಲ್ಲ ಅಂತ ನಾವು ಅಂದ್ಕೊಂಡಿದ್ದು. ನಮ್ಮ ಕುಮಾರಣ್ಣ ಕೂಡ ಹೇಳಿದ್ರು ಆಗೋದಿಲ್ಲ ಅಂತೇಳಿ. ಅದಕ್ಕೆ ಮಾಡಿದ್ದಾರೆ ಅಂತಂದರೆ ನಮ್ಮ ಪಕ್ಷದ ಶಾಸಕರನ್ನ ಕರೆದು ಕುಮಾರಣ್ಣರೇ ಏನಾಗಿದೆ ಯಾಕಾಗಿದೆ ಅಂತ ನಮ್ಮ ಪಕ್ಷದಲ್ಲಿ ಅದನ್ನು ಒಂದು ಆತ್ಮಾವಲೋಕನ ಚರ್ಚೆನ ಮಾಡ್ತೀವಿ ಮೇಡಮ್. ಓಕೆ, ಅಡ್ಡ ಮತದಾನಗಳಾಗಿದೆ ಅಂದರೆ ಕಾಂಗ್ರೆಸ್ನ ಸ್ಟ್ರಾಟಜಿಲಿ ವರ್ಕೌಟ್ ಆಗಿದೆ ಅಂತನ. ಈಗ ಸದ್ಯಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ JDSನ 7 ಮಂದಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಅನ್ನೋದಾದರೆ, BJPಯಿಂದ ಸದ್ಯಕ್ಕೆ 2 ಅಂತಿದ್ರು, ಇನ್ಫಾರ್ಮೇಷನ್ ಪ್ರಕಾರ 4 ಅಂತ ಇದೆ. ಸೊ ಕಾಂಗ್ರೆಸ್ ಭಾಳ ದೊಡ್ಡ ಸ್ಟ್ರಾಟಜಿ ಮಾಡಿದೆ ಹಂಗಾದ್ರೆ.
ಮೇಡಮ್, ಈಗ ನಾವು ಬಿಡದಿ ರೆಸಾರ್ಟಿಗೆ ನಮ್ಮ ಶಾಸಕರುಗಳನ್ನ ಕರ್ಕೊಂಡು ಹೋಗಿದ್ವಿ. ಅದು ಬೇಸಿಕಲಿ ಒಂದು ಟ್ರೈನಿಂಗ್ ಕೊಡುವಂತ ವಿಚಾರ. ತರಬೇತಿ. ಯಾಕೆಂದ್ರೆ ಪರಿಷತ್ ಚುನಾವಣೆಗಳಲ್ಲೇ 6-7 ಸಾವಿರ ಮತಗಳು ಅಸಿಂಧು ಆಗುವಂಥದ್ದನ್ನ ನಾವು ನೋಡಿರ್ತೀವಿ. ಇಲ್ಲಿ ಮೊದಲ ಪ್ರಶಸ್ತಿ, ಎರಡನೇ ಪ್ರಶಸ್ತಿ ಅಂತ ಇರ್ತದೆ. ನಾವು ಯಾವುದೇ ಒಂದು, ಈಗ ಹೆಬ್ಬಾರ್ ಅವರು, ಸೋಮಶೇಖರ್ ಅವರು ಅವ್ರ ಸ್ವಇಚ್ಛೆಯಿಂದ ಬಂದಿರ್ತಕ್ಕಂಥದ್ದು ಅವರ ವೆಹಿಕಲ್ಗಳಲ್ಲೇ. ನಮ್ಮ ಬಸ್ಸಲ್ಲಿ ಅವ್ರನ್ನ ನಾವು ಕರ್ಕೊಂಡು ಬಂದಿಲ್ಲ. ನಾವು ಯಾರು JDSನವ್ರನ್ನ ನಮ್ಮ ಜೊತೆ ಕರ್ಕೊಂಡೋಗಿಲ್ಲ. ನಮ್ಮ ಪಕ್ಷದ ಮೇಲೆ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ BK ಹರಿಪ್ರಸಾದ್ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆಲ್ಲ ನಮ್ಮ ನಾಯಕರ ಮೇಲೆ ಒಂದು ಪ್ರೀತಿ ವಿಶ್ವಾಸವನ್ನಿಟ್ಟು ಅವರಿಗೆ ಆ ಪಕ್ಷಗಳಲ್ಲಿ ಯಾವುದು ಕಿರುಕುಳನೋ ಯಾವ ಹಿಂಸೆನೋ ಗೊತ್ತಿಲ್ಲ, ಇಲ್ಲಿ ಅಡ್ಡ ಮತದಾನ ಅಂತ ತೋರಿಸ್ತಾ ಇದ್ರೆ ಆ ಮತವನ್ನು ಅವರು ಹಾಕಿದರೆ ನಾವು ಎನಿವೆ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಮೇಡಮ್, ಒಂದು ಮಾತನ್ನ ಬಿಜೆಪಿ ವಕ್ತಾರರು ಹೇಳಿದ್ರು. ಅಂದ್ರೆ ಬಿಜೆಪಿ ತತ್ವ ಸಿದ್ಧಾಂತವನ್ನ ಇಟ್ಟುಕೊಂಡಿರೋ ನಾಯಕರು ಯಾವತ್ತೂ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಿಲ್ಲ, ಹೋಗುವುದು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಗಮನಕ್ಕೆ ತರೋದಾಯ್ತು. ಅಂದ್ರೆ ಮೇಡಮ್, ಬಿಜೆಪಿಯ ಮೊದಲ ಅಧ್ಯಕ್ಷ ಆದಂತ AK ಸುಬ್ಬಯ್ಯನವರು ಬಿಜೆಪಿ ಬಿಟ್ಟು ಹೋದ್ರು. ಬಿಜೆಪಿಯ ಎರಡನೇ ಅಧ್ಯಕ್ಷ ಆದಂತ BB ಶಿವಪ್ಪನವರು ಬಿಜೆಪಿಯನ್ನ ಬಿಟ್ಟು ಹೋದ್ರು. ಬಿಜೆಪಿಯ ಮೂರನೇ ಅಧ್ಯಕ್ಷ ಆದಂತ ಮಾನ್ಯ ಶ್ರೀ ಯಡಿಯೂರಪ್ಪನವರು KJP ಕೊಟ್ಕೊಂಡು ಬಿಜೆಪಿ ಬಿಟ್ಟು ಹೋಗಿದ್ರು. ಹಾಗೆ ಶೋಭಾ ಕರಂದ್ಲಾಜರ್ ಆಗಿರ್ಬೋದು ಅಥವಾ ಶ್ರೀರಾಮುಲು ಅವರು ಆಗಿರ್ಬೋದು, ಬೇರೆ ಯಾವ ಪಾರ್ಟಿಗೂ ಹೋಗ್ಲಿಲ್ಲ, ಸ್ವಂತ ಪಾರ್ಟಿ ಕಟ್ಕೊಂಡು. ಅಲ್ಲ, ನಾನು ಹೇಳಿದ್ದೇನು ನೋಡಿ, ನಮ್ಮ ಪಾರ್ಟಿಯನ್ನು ಬಿಟ್ಟು ಯಾವತ್ತಿಗೂ ಕಾಂಗ್ರೆಸ್ ಸಾಧ್ಯನೇ ಇಲ್ಲ. ಹೋಗಿದಂತ ಜಗದೀಶ್ ಶೆಟ್ಟರ್ ವಾಪಸ್ ಬಂದ್ರು. ಅಲ್ಲ, ಅಮ್ಮ ಕಾಲಿಂದ ಒದ್ರುನು ಅಲ್ಲೇ ಇರ್ತಾರೆ ಅನ್ನೋ ಕಾಂಟೆಕ್ಸ್ಟ್ ನಿಮ್ದು. ಮೇಡಮ್, ನೋಡಿ, ಯಾವತ್ತಿಗೂ ಕಾಂಗ್ರೆಸ್ ಪಾರ್ಟಿಗೆ ಹೋಗಕ್ ಸಾಧ್ಯನೇ ಇಲ್ಲ. ಇವರು ಜಗದೀಶ್ ಶೆಟ್ಟರ್ ಸಮೇತ ಬಿಜೆಪಿ ಅಧ್ಯಕ್ಷರಾಗಿದ್ರು. ಅವರು ವಾಪಸ್ ಬಂದ್ರಲ್ಲ, ಕಾಂಗ್ರೆಸ್ಗೆ ಹೋಗಿದ್ದು. ಅಲ್ಲಿನ ದುರಾಡಳಿತ ನೋಡಿ ಅಲ್ಲಿ ಬದುಕಕ್ಕಾಗಲ್ಲ ಅಂತ ವಾಪಸ್ ಬಂದಿದ್ ಬಿಜೆಪಿಗೆ. ಇಲ್ಲ, ಕಾಂಗ್ರೆಸ್ಗೆ ಹೋಗಿದ್ದು ಆಯ್ತು. ಲಕ್ಷ್ಮಣ್ ಸವದಿ ಎಲ್ಲಿದ್ರು? ಯಾರು? ಲಕ್ಷ್ಮಣ್ ಸವದಿ ಪಾಪ ಈಗ ಅನುಭವಿಸ್ತಾ ಇದಾರಲ್ಲ ಓದಂತವ್ರು. ಮೇಡಮ್, ಎಲ್ಲಿದ್ದಾರೆ ಈಗ? ಅಲ್ಲಿ ಇರ್ಬೋದು ಪಾಪ. ಈಗ ಯಾವ ರೀತಿ ನಡ್ಸ್ಕೊಳ್ತಾ ಇದಾರೆ ಅವ್ರನ್ನ? ಹಂಗ ನೀವು ನಡೆಸ್ಕೊಂಡ್ರದ್ ನಾನು ಲಿಸ್ಟ್ ಕೊಡ್ತೀನಿ ಆಮೇಲೆ. ಏನ್ ಹೇಳ್ತೀರಾ ಮೇಡಮ್ ನೀವು? ಒಳ್ಳೆ ಮೇಡಮ್, ಇಲ್ಲ, ನಾನು ಯಾಕೆ ಹೇಳಿದ್ರೆ ಟೀಕೆ ಅನ್ಕೋಬೇಡಿ, ಪಾಠ ಇದು ಅಂತ. ಇಲ್ಲ, ಆ ರೀತಿ ಇಲ್ಲ. ಒಂದು ಆರೋಪ ನಾವು ಮಾಡ್ಬೇಕಾದ್ರೆ ಅದಕ್ಕೆ ಪ್ರತ್ಯುತ್ತರ ಬರ್ಬೇಕಾದ್ರೆ ಅದು ನಾನು ತಪ್ಪೇ ಹೇಳಿಲ್ಲ ಅಥವಾ ಅದು ಸಮಂಜಸ ಕೊಡುವಂಥದ್ದು ನನಗೇನು ಸೂಕ್ತ ಅನ್ಸೋದಿಲ್ಲ. ಅದೇನೇ ಇರಲಿ ಮೇಡಮ್, ಇವತ್ತಿನ ಒಂದು ಮುಂದಿನ 28ರ ಚುನಾವಣೆಗೆ ಒಂದೊಂದು ಮೆಟ್ಟಿಲುಗಳು ದಿಕ್ಸೂಚಿಯಾಗಿ ನಮಗೆ ಕಳೆದ ಒಂದು ಬೈ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ MP ಚುನಾವಣೆ ಆಗಿರ್ಬೋದು, ನಿಜವಾಗ್ಲೂ ಇದೊಂದು ಪ್ರಿಪರೇಟರಿ ಎಕ್ಸಾಮ್ ಇದ್ದಾಗೇನೆ. ಯಾಕೆಂದ್ರೆ ಎಲ್ಲರಿಗೂ ಈಗ ಕಾಂಗ್ರೆಸ್ನವರು ಅಂದಾಗ 5ನೇ ಸ್ಥಾನ ಅಂತ ಬಂದಾಗ ನಾನು ಕೌಂಟಿಂಗ್ ಕ್ಯಾಲ್ಕುಲೇಷನ್ ಇದ್ದೆ. 222 ಜನರನ್ನ ನಾವು ಡಿವೈಡ್ ಮಾಡಿದ್ರೆ 27.75 ವೋಟಿಂಗು. ಕಳೆದ ಬಾರಿ ಯಾರ್ದೋ ಒಬ್ರದ್ದು 0.25 ಅಲ್ಲೇನೋ ಒಬ್ರು ನಮ್ಮವರೇ ಗೆದ್ದಿದ್ರು ಅನ್ನುವಂಥ ವಿಚಾರವನ್ನ ನಾನು ಕೇಳ್ಪಟ್ಟೆ. ಅಷ್ಟು ಒಂದು ಇವಾಗ ವಿನಯ್ ಕಾರ್ತಿಕ್ ಅವರಿಗೆ ನಮ್ದು 28 ಅಂತ ಕೂಡಿದ್ರು ಸಮೇತ 140 ಮತಗಳು ಬೇಕಾಗ್ತಾ ಇತ್ತು. ನಮ್ಮಲ್ಲಿ ಇರೋದು 135 ಮೇಡಮ್. ಇಲ್ಲೇ ನೋಡಿ, ನಮ್ಮಲ್ಲಿ ಇರೋದೇ 135 ಜನ. 135ರಲ್ಲಿ ಅಂದ್ರೆ ಇನ್ನು 5 ಅಂತಂದ್ರೆ ಅದರಲ್ಲಿ ಇಂಡಿಪೆಂಡೆಂಟ್ ಇದ್ದಾರೆ. ಸೊ ಮತ್ತೆ ಇನ್ನು ಉಳಿದಿದ್ದೆಲ್ಲ ಬಿಜೆಪಿ ಅದು ಇದು ಅಂತಲ್ಲ. ಅದ್ರಲ್ಲಾಗಿ ನಾವು 28 ವೋಟ್ ಹಾಕಿದ್ರು ಸಮೇತ ನಮ್ಗೆ 35 ಆಗ್ತಾ ಇತ್ತಲ್ಲ. ವಿನಯ್ ಕಾರ್ತಿಕ್ ಅವ್ರು ನೀವು ಹೇಳ್ತಾ ಇದ್ರೆ 32 ಬಂದಿದೆ ಅಂತಂದ್ರೆ ಬಿಜೆಪಿ ಅಥವಾ JDSಗೆ ಅವರ ಪಕ್ಷದಲ್ಲಿದ್ದವರ ಒಳ ಏಟುಗಳು ಏನಿರ್ಬೋದು ಅಥವಾ ಅವರ ಆತ್ಮಸಾಕ್ಷಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತವ್ರನ್ನ ಅವ್ರನ್ನ ಪಕ್ಷದಲ್ಲಿ ಇಟ್ಕೊಳ್ತಾರೋ ಬಿಡ್ತಾರೋ. ಯಾಕೆಂದ್ರೆ ನಿಮ್ಮ ಪಕ್ಷವನ್ನ ಅವರು ಪ್ರಾಮಾಣಿಕವಾಗಿ ತಿರಸ್ಕರಿಸಿದ್ದಾರೆ ನಿಮ್ಮದೇ ಶಾಸಕರು. ಇವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಏನ್ ತಂದಿದ್ದಾರೆ ಅನ್ನೋದಕ್ಕಿಂತ ಅದು ಚಾಳಿಯಾಗಿ ಹೋಗಿದೆ. ಕೇಂದ್ರದ ಎಲ್ಲಾ ಸಚಿವರು ಇಲ್ಲಿ ಬರೋದು ರಾಜ್ಯ ಸರ್ಕಾರ ವಾಚಾಮಗೋಚರವಾಗಿ ನಿಂದಿಸುವಂಥದ್ದು. ಮತ್ತಿನ್ನೊಂದು ಬೆಟರ್, ನೀವುಗಳು ನಿಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಏನಾಗ್ತಾ ಇದೆ ಇದೊಂದು ನಿಮ್ಮ ಒಂದು ರಿಪೋರ್ಟ್ ಕಾರ್ಡ್ ಅಂತ ತಗೊಂಡು ಫಸ್ಟ್ ನಿಮ್ಮ ಪಕ್ಷವನ್ನ ಭದ್ರ ಮಾಡಿ, ಸಾಧ್ಯವಾದ್ರೆ ಈ ನಾಡಿಗೆ ಏನಾದರೂ ಒಳಿತು ಮಾಡುವಂತ ಕೆಲಸವನ್ನ ಮಾಡಿ ಅಂತ ಒಂದು ಸಲಹೆ ಕೊಡುವಷ್ಟು ದೊಡ್ಡವನು ನಾನಲ್ಲ. ಆದ್ರೆ ನಾವೆಲ್ಲ ಕೇಳ್ತಾ ಇರ್ತೀವಿ, ಶೋಭಾ ಕರಂದ್ಲಾಜೆ ಅವ್ರು ಬಂದು ಪ್ರೆಸ್ ಮೀಟ್ ಮಾಡುವಂಥದ್ದು ಏನಾದ್ರು ಕೊಡುಗೆ ಕೊಟ್ಟಿದ್ರ ಬಗ್ಗೆ ಅವ್ರು ಹೇಳ್ಬೇಕಲ್ವಾ? ಅಥವಾ ನಾಡಿಗೆ ಏಟು ಬೀಳ್ತಾ ಇದೆ ತೆರಿಗೆ ವಿಚಾರದಲ್ಲಿ ಅದ್ರ ಬಗ್ಗೆ ಹೇಳ್ಬೇಕಲ್ವಾ? ಕುಮಾರಣ್ಣ ಇಲ್ಲಿಗೆ ಏನಾದ್ರು ಕೈಗಾರಿಕೆ ಮತ್ತೆ ಇನ್ನೊಂದು ಕೊಟ್ಟಿದ್ರ ಬಗ್ಗೆ ಹೇಳ್ಬೇಕಲ್ವಾ? ಒಟ್ಟಾರೆಯಾಗಿ ಈ 5 ಜನರ ಗೆಲುವನ್ನ ಖಂಡಿತವಾಗ್ಲೂ ಕಾಂಗ್ರೆಸ್ ಒಂದು ಪಾಸಿಟಿವ್ ತಗೊಂಡು 28ರ ಚುನಾವಣೆಗೆ ದಿಕ್ಸೂಚಿಯಾಗಿ ಬಳಸ್ಕೊಳ್ತೀವಿ. ಇರ್ತಕ್ಕಂಥ 62 MLAಗಳಲ್ಲಿ 28 ಒಬ್ಬ ಅಭ್ಯರ್ಥಿ ಗೆಲ್ಲಕ್ ಬೇಕಿರ್ತಕ್ಕಂಥದ್ದು. ನಾವು ಒಂದೊಂದು ಮತ ಎಕ್ಸ್ಟ್ರಾ ಹಾಕೊಂಡಿರುವಂತದ್ದು ನನಗಿರ್ತಕ್ಕಂಥ ಮಾಹಿತಿ. ಅಂದ್ರೆ 29 58 ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 4 ಮತ ನೀವು ಹೇಳ್ತೀರಿ, ನನಗೆ ಅದು ಕನ್ಫ್ಯೂಷನ್ ಇದೆ. ಅದನ್ನ JDS ಹಾಕಿರುವಂತದ್ದು ಆಗಿದೆ ಅನ್ನೋಂಥದ್ದು ನಮ್ಮ ಒಂದು ನಂಬಿಕೆ. ಅಡ್ಡ ಮತದಾನ ಗೊತ್ತಿಲ್ಲ, ಅದು ಅಧಿಕೃತ ಮಾಹಿತಿ ಬರೋವರೆಗೂ ಇಫ್ಸ್ ಅಂಡ್ ಬಟ್ಸ್ ಬಗ್ಗೆ ಮಾತಾಡಕ್ಕಾಗಲ್ಲ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, 28ಕ್ಕೆ ಬಹಳ ಸ್ಪಷ್ಟವಾಗಿ ಯಾವ ರೀತಿ ಸಂಘಟನಾತ್ಮಕ ನಾವು ತಗೊಂಡು ಹೋಗ್ಬೇಕು, ಸರ್ಕಾರದ ವೈಫಲ್ಯಗಳನ್ನ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಎದುರಿಸ್ತೀವಿ. ಆಮೇಲೆ ಈಗ ಅನೇಕ ರೀತಿಯ ಗೊಂದಲಗಳು ಸರ್ಕಾರದಲ್ಲಿದೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ಬಹುಶಃ ಇವತ್ತು ಏನೋ ಗೆದ್ದಿದ್ದಾರೆ ಅಂತ ಬೀಗ್ತಾ ಇದಾರಲ್ವಾ ಕಾಂಗ್ರೆಸ್ ಅವರು, ಅಲ್ಲ ಅದನ್ನ ಯಾವ ರೀತಿ ಗೆದ್ದೆ ಅನ್ನೋದು ಹೇಳ್ಬಿಡ್ತೀನಿ ನಾನು. ಇವರ ಆಮಿಷ, ಇವ್ರ ಬೆದರಿಕೆ, ಅದ್ರಲ್ಲಿ DK ಶಿವಕುಮಾರ್ ಏನು ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ. ಬೆದರಿಕೆ ಹೆಂಗ್ ಹಾಕ್ಬೇಕು, ಹಣದ ಆಮಿಷ
ಆಮಿಷ ಯಾವ ರೀತಿ ಒಡ್ಬೇಕು ಅದೆಲ್ಲ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಅವ್ರನ್ನ ಟ್ರಬಲ್ ಶೂಟರ್ ಅಂತಾರಲ್ವಾ. ಹಾಗಾಗಿ ಅದೆಲ್ಲ ಮಾಡಿರ್ತಾರೆ. ಬಹುಶಃ MLAಗಳು ಆ ರೀತಿ ಒಂದಷ್ಟು ಪಾರ್ಟಿಯವರು ವಿಚಲಿತರಾಗಿರ್ಬೋದು. ಆದರೆ ನನಗೆ ವಿಶ್ವಾಸ ಇದೆ 2028ಕ್ಕೆ ಇವರ ನಾಟಕ ನೋಡ್ಕೊಂಡ್ ಬಂದ್ವಲ್ಲ ಕಳೆದ 3 ವರ್ಷದಿಂದ, ಕೇವಲ ಮುಖ್ಯಮಂತ್ರಿ ಗಾದಿಗೋಸ್ಕರ ಯಾವೆಲ್ಲ ಕಿತ್ತಾಟಗಳನ್ನು ಮಾಡ್ಕೊಂಡ್ರು. ಆಮೇಲೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಕೂಡ ಪಾಪ ಅಲ್ಲಿ ಕೃಷ್ಣ ಬೈರೇಗೌಡರು ಮಾತು ಮುಖ್ಯಮಂತ್ರಿ ಕೇಳಲ್ಲ, ರಾಮಲಿಂಗಾರೆಡ್ಡಿ ಅವ್ರ ಮಾತು ಕೇಳಲ್ಲ. ಆಪರೇಷನ್ ಮಾಡಿದ್ರೆ ಅದನ್ನ ಆಪರೇಷನ್ ಅಂತ ಕರೆಯಕ್ ಬಿಡಲ್ಲ ನೀವು. ಆಪರೇಷನ್ ಯಾಕೆ ಮಾಡಿದ್ವಿ? ಅವತ್ತಿದ್ದಂತ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಯಾರು ಅವ್ರನ್ನ ಇದು ಮಾಡಿದ್ರು ಅನ್ನೋಂಥದ್ದು ಎನ್ಕೇಜ್ ಮಾಡ್ಕೊಂಡ್ವಿ ನಾವು. ಅವತ್ತಿನ ಸರ್ಕಾರ ಅವತ್ತಿತ್ತು, ಹೌದು, JDS ಕಾಂಗ್ರೆಸ್. ಯಾಕೆಂದ್ರೆ ಬಹಳ ದೊಡ್ಡ ಟೀಕೆ ಟಿಪ್ಪಣಿ ಮಾಡಿದ್ರಿಂದಾಗಿ DK ಶಿವಕುಮಾರ್ ಅವರು ಹಿರಿಯ ಮುಖ್ಯಮಂತ್ರಿಗಳು, ಈ ಹಿಂದೆ ಆದಂತಹ ಹಲವಾರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವರ ಅನುಭವವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಹೀಗೆ ಹಲವರನ್ನ, ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಾರೆ, ದೇವೇಗೌಡರನ್ನ ಭೇಟಿ ಆಗ್ತಾರೆ. ಆ ಒಂದು ಮನಸ್ಥಿತಿ ಇರುವಂತಹ ಒಂದು ವ್ಯಕ್ತಿ ಸಿದ್ದರಾಮಯ್ಯನವ್ರ ಮಾತು ಕೇಳಲ್ವಾ? ಅವ್ರ ಅನುಭವ ತಗೊಳಲ್ವಾ? ಅವ್ರಿಬ್ರು ಬಹಳ ಇದೆ ಅಂತ ಯಾಕೆ ಹೇಳ್ತೀರಾ? ಖಂಡಿತವಾಗ್ಲೂ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನಮ್ಗೆ. ಆಮೇಲೆ ಅದು ಹೋಗಿರುವಂತದ್ದು ಸ್ವಾಗತಾರ್ಹ. ಮತ್ತೆ ಗಿಮಿಕ್ ಮಾಡೋದ್ರಲ್ಲೆಲ್ಲ ಬಹಳ ಎತ್ತಿದ ಕೈ ಬಿಡಿ DK ಶಿವಕುಮಾರ್. ಈ ಗಿಮಿಕ್ ಪಾಲಿಟಿಕ್ಸ್ ಅಂತಾರಲ್ವಾ, ಅದನ್ನ ಕುಮಾರಸ್ವಾಮಿ ಅವರು ಹೇಳಿದ್ರಲ್ವಾ, ಅಲ್ಲ ರೀ ನೀವು ಯಾವ ಮುಖ ಇಟ್ಕೊಂಡು ಕೇಳ್ತೀರಾ, ಏನ್ ನಡೆದಿದ್ದೀರಾ ಅಂತ ನೀವು ಬಾಯಿಗೆ ಬಂದಾಗ ಮಾತಾಡ್ತೀರಾ, ಮತ್ತೆ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ನೀವು? ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೆಲ್ಲ ಟೀಕಾಪ್ರಹಾರ ಮಾಡಿದ್ರಲ್ಲ, ಯಾವ ಮುಖ ಇಟ್ಕೊಂಡು ಹೋಗ್ತೀರಿ? ಅಲ್ಲ, ಒಂದ್ ನಿಮಿಷ ಇರಿ ಮೇಡಮ್, ದೇವೇಗೌಡರ ಬಗ್ಗೆ ವಾಚಾಮಗೋಚರವಾಗಿ ಅವ್ರ ಕುಟುಂಬನೇ ಸರ್ವನಾಶ ಮಾಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ಮಾಡಿದ್ರಲ್ಲ, ಯಾವ ಮುಖ ಇಟ್ಕೊಂಡು ಹೋಗಿ ಕಾಲಕ್ಕೆ ಬೀಳಿದ್ರಿ? ದೇವೇಗೌಡರ ಗೌರವ ಇದೆ, ನಾಟಕ ಇದೆಯಲ್ವಾ, ಈ ನಾಟಕ ಒಪ್ಪಕ್ಕೆ ಆಗಲ್ಲ ನಾವು. ಈ ಗಿಮಿಕ್ ಪಾಲಿಟಿಕ್ಸ್ ಇದೆಯಲ್ವಾ, ಈ ಗಿಮಿಕ್ ಪಾಲಿಟಿಕ್ಸ್ DK ಶಿವಕುಮಾರ್ ಅವ್ರದ್ದು ಗೊತ್ತಿದೆ, ಇವ್ರ ಬಂಡವಾಳ ಇಡೀ ರಾಜ್ಯಕ್ಕೆ. ಸ್ಥಳೀಯ ಸಂಸ್ಥೆಗಳು 28ರ ಚುನಾವಣೆ ಇದೆ, ಸಮಗ್ರವಾಗಿ ಹೋಗಬೇಕು. ಪ್ರತಿಯೊಂದು ಚುನಾವಣೆಗಳು ಕೂಡ ಪಾಠ ಕಲಿಸ್ತಾ ಇದೆ. ದೊಡ್ಡ ನಾಯಕರು ಬುದ್ಧಿ ಕಲಿಬೇಕು, ಕಾರ್ಯಕರ್ತರು ಬುದ್ಧಿ ಕಲಿಬೇಕು, ಮಾತಾಡೋ ಮಾತಿನ ಮೇಲೆ ನಿಗಾ ಇರಬೇಕು. ಹೆಂಗೆ ನೀವು ಬದಲಾವಣೆಗಳನ್ನು ತರೋದು? ಖಂಡಿತ ಮೇಡಮ್, ಯಾಕೆಂತಂದರೆ ಇವತ್ತು ಇದ್ರ ಬಗ್ಗೆ ನಾವು ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡ್ತಾ ಇದೀವಿ ಅಂತಂದರೆ, ಈ ಒಂದು ಬರ್ತಕ್ಕಂಥ GBA ಚುನಾವಣೆ ಇರ್ಬೋದು, ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು, ಅದಕ್ಕೆ ಯಾವ ರೀತಿಯಾದಂಥ ಪ್ರಿಪರೇಷನ್ ಮಾಡೋಕ್ಕಂತ ಒಂದು ಕಡೆ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಕೇಂದ್ರ ಸಚಿವರಾಗಿರ್ತಂಥ ಕುಮಾರಣ್ಣವರು ಕೂಡ ರಾಜ್ಯಕ್ಕೆ ಏನೆಲ್ಲ ಮಾಡ್ಬೋದು, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅವರಿಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಜನ ನೋಡ್ತಿದ್ದಾರೆ. ಇರಲಿ, ಈ ಪರಿಷತ್ ಚುನಾವಣೆ ಯಾವ ರೀತಿ ನಮ್ಮ ಮಿತ್ರಗಳಿಗೆ ಯಾವ ರೀತಿ ನಡೆದಿದೆ ಅಂತ ಗೊತ್ತಿದೆ. ಆದರೆ ಇಲ್ಲಿ ಒಂದು ಸ್ಪಷ್ಟ, ಯಾವುದೇ ಶಾಸಕರು ನೋಡಿ, ಇವ್ರು ಏನಾಗಿದೆ ಅಂದರೆ ಅಮಿಷ ಹುಟ್ಟರಲ್ಲಿ ಕಾಂಗ್ರೆಸ್ ಶಾಸಕರು ನಿಸ್ಸಿಬ್ರು. ಯಾಕೆಂತಂದ್ರೆ ಅದು ನಾವು ಅದು ಸನ್ಮಾನ DK ಶಿವಕುಮಾರ್ ಹೇಳ್ಕೊಡಂಗೇ ಇಲ್ಲ, ಯಾವ ರೀತಿ ಅವರು ಅಮಿಷ ನೋಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ನೀವು ಹೇಳಿದಾಗೆ ನಮ್ಮ ಪಕ್ಷದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಇದನ್ನು ಆತ್ಮಾವಲೋಕನ ಕೂಡ ಮಾಡಿಕೊಂಡು ಯಾಕೆ ಈ ಥರ ಆಗಿದೆ, ಏನು ಅವ್ರ ಕೊರತೆ ಇದೆ ಅಂತಕ್ಕಂಥದ್ದನ್ನು ಖಂಡಿತ ಕೂತ್ಕೊಂಡು ಮಾಡಿ ಮುಂದಿನ ಚುನಾವಣೆಗೆ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು, ನಮ್ಮಲ್ಲಿ ಏನೊಂದು ಏನಾದರೂ ಇದ್ದರೆ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತದನ್ನು ಖಂಡಿತ ನಾವು ಮಾಡ್ಕೋತೀವಿ ಮೇಡಮ್. ಮೋಸ ಹೋಗೋರಿರೋರ್ಗೂ ಮೋಸ ಮಾಡ್ತಾರೆ, ಹಾಗಾಗಿ ಆಮಿಷ ಕೊಟ್ಟರು ಅಂತ ತಗೊಳ್ಳೋದಲ್ಲ, ಪಕ್ಷನಿಷ್ಠೆ ಅನ್ನೋದು ಬೇಕಾಗುತ್ತೆ. ಖಂಡಿತ ಅದು ಒಪ್ಕೋತೀನಿ. ಆದರೆ ಏನಾಗುತ್ತೆ ಮೇಡಮ್, ಇವತ್ತು ಜನಗಳಿಗೆ ಯಾವುದೇ ಶಾಸಕರಲ್ಲಿ ಕಾಂಗ್ರೆಸ್ ಇರ್ಬೋದು, ಎಲ್ಲ ಇರ್ಬೋದು, ನೋಡಿ ಹೊರಗಡೆ ಜನಗಳ ಹತ್ರ ಹೊರಗೋಗಿ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನುದಾನದ ವಿಷಯದಲ್ಲಾದರೆ. ಹಾಗೇನಾಗುತ್ತೆ, ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಬಟ್ ಖಂಡಿತ ಇದನ್ನು ನಾವು ಆತ್ಮಾವಲೋಕ ಮಾಡಿಕೊಂಡು ಯಾವ ಶಾಸಕರು ಯಾವ ರೀತಿ ಮಾಡಿದ್ದಾರೆ, ಯಾತಕ್ಕೋಸ್ಕರ ಅಂತಕ್ಕಂಥದ್ದು ಖಂಡಿತ ನಾವು ಅದು ನಮ್ಮ ಪಕ್ಷದಲ್ಲಿ ಚರ್ಚೆನ ಮಾಡ್ತೀವಿ. ಖಂಡಿತ. ಉತ್ಕರ್ಷ್ ಅವರು, ತಿಮ್ಮೇಗೌಡರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಪರಿಷತ್ ಚುನಾವಣಾ ಪ್ರಕ್ರಿಯೆ ನಡೆದು ಹೋಗಿದೆ, ಫಲಿತಾಂಶ ಕೂಡ ಹೊರಗೆ ಬಂದಿದೆ. 5ನೇ ಅಭ್ಯರ್ಥಿಯ ಬಗ್ಗೆ ಕುತೂಹಲ ಇತ್ತು. ಅಫ್ಕೋರ್ಸ್ ವಿನಯ್ ಕಾರ್ತಿಕ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ನಿರಂತರವಾದಂತಹ ಗೆಲುವುಗಳನ್ನು ಪಡೆದುಕೊಳ್ತಿರುವಂತಹ ಕಾಂಗ್ರೆಸ್ ಕೂಡ ಇದನ್ನು ಪಾಠ ಅಂತ ಪರಿಗಣಿಸಬೇಕಾಗತ್ತೆ. ಇನ್ನು ಸಂಪುಟ ರಚನಾ ಪ್ರಕ್ರಿಯೆ ಅನ್ನೋದಾಗಬೇಕು. ಇದನ್ನೇ ಹಗ್ಗಜಗ್ಗಾಟದ ಥರ ಇನ್ನೊಂದು 3 ತಿಂಗಳು ಎಳ್ಕೊಂಡು ಹೋಗಬೇಡಿ. ರಾಜ್ಯದ ಜನರ ಸಮಗ್ರ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಿದ್ಧಪಡಿಸಿ, ನಾಯಕರಿಗೆ ಕೆಲಸ ಅಸೈನ್ ಮಾಡಿ, ಭ್ರಷ್ಟಾಚಾರನ ಕಮ್ಮಿ ಮಾಡಿ, ರೈತರ ಬಗ್ಗೆ ಗಮನ ಹರಿಸಿ. ವಾತಾವರಣದ ವೈಪರೀತ್ಯ ಸಿಕ್ಕಾಪಟ್ಟೆ ಇದೆ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಇರಲಿ. ಕಾಂಗ್ರೆಸ್ ಮತ್ತು BJPಯ ಪರಿಷತ್ನಲ್ಲಿ ನಾಯಕರ ಆಯ್ಕೆ ಆಗಿರೋದ್ರಿಂದಾಗಿ ಅವರಿಗೆ ಕಂಗ್ರ್ಯಾಚುಲೇಟ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.